ಕೃಷ್ಣನೂ ಬೈದ. ಯಾಕೆಂದ್ರೆ ಅವನು ಅಷ್ಟಕ್ಕೆ ನಿಲ್ಲಿಲ್ಲ. ಪಾಂಡವರಲ್ಲಿ ಮಕ್ಕಳನ್ನೆಲ್ಲರನ್ನು ಸಂಹರಿಸಿದ್ರು. ಪಾಂಡವರ ಮೊಮ್ಮಗು ಒಂದು ಉತ್ತರೆಯ ಗರ್ಭದಲ್ಲಿ ಇದ್ದದ್ದನ್ನ ಗಮನಿಸಿ ತಾನು ಅತ್ಯಂತ ತನ್ನ ತಂದೆಯಿಂದ ಸ್ವೀಕರಿಸಿದ ತೀವ್ರವಾದ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದಾಗ ಅರ್ಜುನನು ಮರಳಿ ಅದಕ್ಕೆ ಪ್ರತ್ಯುತ್ತರ ಅನ್ನುವ ಹಾಗೆ ಅಸ್ತ್ರವನ್ನ ಪ್ರಯೋಗಿಸಿದ. ವೇದವ್ಯಾಸರು ಕೂಡ್ಲೆ ಬಂದು ಇದು ಲೋಕದ ನಾಶಕ್ಕೆ ಕಾರಣ ಆಗುತ್ತಪ್ಪ, ವಾಪಸ್ ತಗೊಳ್ಳಿ. ಅರ್ಜುನ ಹೇಳಿದ ತಕ್ಷಣ ವಾಪಸ್ ತಗೊಂಡ್ಬಿಟ್ಟ. ಅಶ್ವತ್ಥಾಮನಿಗೆ ಮರಳಿ ಪ್ರಯತ್ನ ಮಾಡಿದ್ರೆ ಆಗ್ಲೇ ಇಲ್ಲ. ಕೊನೆಗೆ ಅರ್ಜುನ ನೀನೇ ಅದನ್ನು ವಾಪಸ್ ತಗೊಂಡು ಅವನು ತಗೊಂಡ. ಅದ್ರೇನಾಯ್ತು ಅಂದ್ರೆ ಅದು ಪೂರ್ತಿ ಉಪಸಂಹಾರ ಆಗ್ಲಿಲ್ಲ. ಯಾಕಂದ್ರೆ ಅದು ಹೇಳಿದವನು ಬಿಟ್ಟವನು ಮಾನಸಿಕವಾಗಿ ನಾನು ಅದನ್ನ ಕೈ ಸೋತು ನನ್ನ ಕೈಯಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದೇನೆ, ಉಪಸಂಹಾರ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ಅದು ಪೂರ್ತಿ ಉಪಸಂಹಾರ ಆಗುತ್ತೆ. ಅವನಿಗೆ ಆಗ್ಲಿಲ್ಲ ಅಂದ್ರು ಅದನ್ನ ಪೂರ್ತಿ ಉಪಸಂಹಾರ ಮಾಡಲ್ಲ ಅಂತ ಕೂತಿದೆ. ಅದರ ಉದ್ದೇಶ ಏನಿತ್ತು ಅಂತ ಕೃಷ್ಣನಿಗೆ ಅರ್ಥ ಆಯ್ತು. ಕೃಷ್ಣ ದುರ್ಯೋಧನನಿಗೆ ನಡೆಸ್ತೇನೆ ಅಂತ. ನೀನ್ ಯಾರೋ ಮೂರ್ಖನಿಗೆ ಕೊಟ್ಟ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಈ ಅಸ್ತ್ರವನ್ನ ಪ್ರಯೋಗಿಸಿ ನಾನು ಸಂಕಲ್ಪಿಸಿದ ಮಗುವನ್ನ ಸಂಹರಿಸಬೇಕು ಕೊಲ್ಬೇಕು ಅಂತ ಪ್ರಯತ್ನ ಮಾಡಿ ಅಸ್ತ್ರವನ್ನ ಪ್ರಯೋಗಿಸಿ ಅದರ ಮೇಲೆ ನಿನ್ನ ದುರುದ್ದೇಶವನ್ನ ತೀರಿಸ್ತೀಯೋ ಆ ಮಗುವಿನ ಕೈಯಲ್ಲೇ ಈ ಭೂಮಿಯನ್ನು ನಾನು ಆಳುವಂತೆ ಮಾಡುತ್ತೇನೆ. ಅದು ನನ್ನ ಪ್ರತಿಜ್ಞೆ ಅಂತ. ಅಂದ್ರೆ ಹಿಂತೆಗೆದುಕೊಳ್ಳಿಲ್ಲ, ಪ್ರಯೋಗ ಮಾಡಿದ. ಆಗ ವೇದವ್ಯಾಸರಿಗೂ ಕೋಪ ಬಂತು, ಕೃಷ್ಣನಿಗೂ ಕೋಪ ಬಂತು. ಇಬ್ರು ಕೂಡ ಆತನನ್ನು ಶಪಿಸಿದ್ರು. ಅವನಿಗೆ ಪ್ರಯೋಗ ಮಾಡಿದ್ದನ್ನ ಉಪಸಂಹಾರ ಮಾಡ್ಲಿಕ್ಕೆ ಯಾಕಾಗಿಲ್ಲ ಅನ್ನೋ ಒಂದು ಜಿಜ್ಞಾಸೆ ಬಂದಾಗ ಅದಕ್ಕೆ ಬ್ರಹ್ಮಚರ್ಯವೇ ಕಾರಣ. ಹಾಗ ನೋಡಿದ್ರೆ ಅರ್ಜುನ ದ್ರೌಪದಿಯನ್ನು ವಿವಾಹವಾಗಿದ್ದಾನೆ, ಸುಭದ್ರೆಯನ್ನು ವಿವಾಹವಾಗಿದ್ದಾನೆ, ಉಲೂಪಿ, ಚಿತ್ರಾಂಗದೆ, ಈಗ ಒಂದಿಷ್ಟು ಲಿಸ್ಟ್. ಅವನಲ್ಲಿ ಬ್ರಹ್ಮಚಾರಿ ಆಗಿದ್ದ, ಅಂದ್ರೆ ಬ್ರಹ್ಮಚರ್ಯವಿತ್ತು. ಇವನು ಯಾವ ಮದುವೆನೂ ಆಗಿಲ್ಲ, ಆದ್ರೆ ಇವನು ಬ್ರಹ್ಮಚಾರಿ ಅಲ್ಲ ಅಂದ್ರು. ಆಚಾರ್ಯರು ಹೇಳಿದ್ರು ಅದಕ್ಕೆ ಬ್ರಹ್ಮಚರ್ಯ ಅಂದು ಪ್ರಾಜಾಪತ್ಯ ಅಂತ ಇನ್ನೊಂದಿದೆ. ಗೃಹಸ್ಥನಾಗಿದ್ರೂ ಕೂಡ ತನ್ನ ಮಡದಿಯರಲ್ಲೇ ಸಂತೋಷವನ್ನ ಕಂಡವನಾದ್ರೆ ಅವನ ಬ್ರಹ್ಮಚರ್ಯ ಅಂತ ಅನ್ನುವುದು ಕೂಡ ಶಾಸ್ತ್ರೀಯ. ಆದ್ರಿಂದಾಗಿ ಅರ್ಜುನನ ಬ್ರಹ್ಮಚರ್ಯ ಅವನ ಅಸ್ತ್ರವನ್ನ ಮರಳಿ ಹಿಂತೆಗೆದುಕೊಳ್ಳುವುದಕ್ಕೆ ಸಹಕಾರಿಯಾಯಿತು. ಆದ್ರೆ ಇವನು ಮಾತಿನಲ್ಲಿ ದುರ್ಯೋಧನನ ಮಡದಿಯಲ್ಲಿ ತನ್ನ ಸಂತತಿಯನ್ನು ವೃದ್ಧಿ ಮಾಡಬೇಕು ಅಂತ ಹೇಳಿಕೊಂಡದ್ದಕ್ಕೆ ಅಸ್ತು ಅಂತ ಒಂದು ಮಾತು ಹೇಳಿದ್ನಲ್ಲ, ಅವನ ಮಾನಸಿಕವಾದಂತಹ ಚರ್ಯೆ ಲೋಪವಾಯಿತು. ಆದ್ರಿಂದ ಅವನಿಗೆ ಅದು ದೋಷವಾಗಿ ಕಂಡು ಅಸ್ತ್ರವನ್ನ ಹಿಂತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಆಮೇಲೆ ವೇದವ್ಯಾಸರು 1000 ವರ್ಷಗಳ ಕಾಲ ಮೈಯೆಲ್ಲ ಕೀವುಳ್ಳವನಾಗಿ, ಎಲ್ಲೂ ನೆಲೆ ಇಲ್ಲದವನಾಗಿ, ಯಾವುದೇ ಪ್ರಸಿದ್ಧಿಯೂ ನಿನ್ನನ್ನ ಅಂಟಿಕೊಳ್ಳದಂತೆ ತಿರುಗಾಡು ಅಂತ ಅವನನ್ನ ಶಪಿಸಿದ್ರು. ಹಾಗೆ ಕೃಷ್ಣ ಮತ್ತೆ ವ್ಯಾಸಿಷ್ಠ ಕೃಷ್ಣರ ಇಬ್ಬರ ಬೇಸರಕ್ಕೂ ಒಳಪಟ್ಟಂತಹ ಅಶ್ವತ್ಥಾಮ ಅಲ್ಲಿಂದ ದಿಗಂತದ ಕಡೆಗೆ ನಡೆದು ಹೋದವನು ತನ್ನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವುದು ಅನಿವಾರ್ಯವಾಯಿತು. ಇತ್ತ ಕೃಷ್ಣ ವಾಪಸ್ಸು ಈ ಕಥೆ ಮಧ್ಯದಲ್ಲಿ ಸ್ವಲ್ಪ ದ್ವಾರಕೆಗೆ ಹೋಗಿ ಬಂದದ್ದು ಈ ಕಥೆ ಎಲ್ಲ ನಮಗೆ ಅಸ್ಪಷ್ಟ. ಆದ್ರೆ ಮತ್ತೆ ಸುಮಾರು ಅದು ಹುಟ್ಟುವ ಕಾಲಕ್ಕೆ ಕೃಷ್ಣ ಅಲ್ಲಿ ಇದ್ದಾಗ ಅವಳು ಓಡಿ ಬರ್ತಾಳೆ. ಉತ್ತರೆ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದ ಹಾಗೆ ಆ ಅಸ್ತ್ರದ ಪ್ರಭಾವ ನನ್ನನ್ನ ಕಾಡ್ತಾ ಇದೆ ಅಂತ. ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಹೊರಟು ನಿಂತಿದ್ದ. ಆಗ ಕುಂತಿ ಅವನನ್ನ ಅತ್ಯಂತ ಹಿತವಾದ ರೀತಿಯಲ್ಲಿ ಸ್ತುತಿ ಮಾಡ್ತಾಳೆ. ಬಹುಶಃ ಹೆಣ್ಮಕ್ಳಲ್ಲಿ ಕೃಷ್ಣನನ್ನ, ದ್ರೌಪದಿ ಬಿಡಿ, ಅವಳು ಅಂತಹ ತಿಳುವಳಿಕೆ ಉಳ್ಳವಳಾದ್ರಿಂದಾಗಿ ಅವಳ ಬಗ್ಗೆ ಮತ್ತೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಆದ್ರೆ ಉಳಿದ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಗಟ್ಟಿತನ ಮತ್ತು ತಿಳುವಳಿಕೆ ಇದ್ದವಳು ಅಂತಂದ್ರೆ ಕುಂತಿ. ಅವಳು ಕೃಷ್ಣನ ಬಾಲ್ಯದಿಂದ ಕಂಡವಳು. ನೀನು
ಮಣ್ಣು ತಿಂದು ಮನೆಗೆ ಬಂದು ಯಶೋದೆ ನಿನ್ನ ಬಾಯಿ ತೆಗಿ ಅಂತ ಹೇಳುವ ಹೊತ್ತಿಗೂ ಕೂಡ ನಾನು ಯಾವ ಮಣ್ಣು ತಿಂದಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ಇವರು, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನ ಮೃಷ, ಸುಮ್ನೆ ಕಣ್ಣೀರು ಹಾಕೊಂಡು ನೀನು ನಿಂತ ಬಗೆ ಇದೆ ಅಲ್ವಾ, ಅದು ಎಂಥ ಲೋಕೋತ್ತರನಾದ ವ್ಯಕ್ತಿಯನ್ನಾದ್ರೂ ಕೂಡ ಒಂದು ಸರ್ತಿ ಪಾಪ ಆ ಮಗುವಿಗೆ ಯಾಕೆ ಹಿಂಗ್ ಹಿಂಸೆ ಮಾಡ್ತಾರೆ ಅಂತ ಮೋಹಕ್ಕೆ ಸೆಳೆಯುವಂತಹ ರೂಪ ನಿನ್ನದು. ನಮ ಪಂಕಜನಾಭಾಯ ನಮ ಪಂಕಜಮಾಲಿನೇ ನಮ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಕ್ರಯೇ ಅಂತೆಲ್ಲ ತುಂಬಾ ಸುಂದರವಾದ ಸ್ತುತಿಗಳನ್ನ ಆಕೆ ಮಾಡ್ತಾಳೆ. ಇಡೀ ಕಮಲವನ್ನೇ, ಜಗತ್ತೆಂಬ ಕಮಲವನ್ನೇ ಹೊಟ್ಟೆಯಲ್ಲಿ ಹೆತ್ತವ, ಇಡೀ ಇಂಥ ಪಂಕಜಗಳ ದೊಡ್ಡ ಮಾಲೆಯನ್ನೇ ಕೊರಳಲ್ಲಿ, ಅನಂತ ಸೃಷ್ಟಿಯಲ್ಲಿ ಅನೇಕ ಬಾರಿ ಈ ಜಗತ್ತು ಸೃಷ್ಟಿಯಾಗಿದ್ದನ್ನ ಮಾಲೆಯಾಗಿ ಧರಿಸಿದವ ನೀನು. ಆ ಇಡೀ ಪ್ರಪಂಚವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಪಂಕಜ ನೇತ್ರ ನೀನು, ಅಥವಾ ಅದನ್ನ ಮುಂದಕ್ಕೆ ನೇತ್ರವಾಗಿ ಕರೆದೊಯ್ದವನು. ನಿನ್ನ ಕಾಲ ಬೆರಳ ತುದಿಯಲ್ಲಿ ಇಡೀ ಈ ಜಗತ್ತು ಅನ್ನುವಂತಹ ಪಂಕಜ ಒಂದು ಸಣ್ಣ ಕಣದ ಹಾಗೆ ಸುಮ್ಮನೆ ಬಿದ್ದಿದೆ. ಅಂದ್ರೆ ಅಷ್ಟು ನಿನಗೆ ಅದು ಸಣ್ಣ ವಿಷಯ. ಇಡೀ ಜಗತ್ತಿನಲ್ಲಿ ಇಷ್ಟು ಜೀವಿಗಳನ್ನು ನೋಡ್ಕೊಳ್ಳುವುದು ಅಂತೆಲ್ಲ ಆಡಿದ್ರೆ ಅದು ಪಂಕಜನ ಅಂಗ್ರಿಯಲ್ಲಿ, ಆ ಪಂಕಜ ಅನ್ನೋದು ಅಂಗ್ರಿಯಲ್ಲಿ ನೆಲೆಸಿ ಅದಕ್ಕೆ ಆಶ್ರಯ ಕೊಟ್ಟವನು ನೀನು ಅಂತ. ಹೀಗೆ ಕಮಲ ಅನ್ನೊಂದು ಅರ್ಥ ಇದ್ದೇ ಇದೆ, ಆದ್ರೆ ಅಷ್ಟನ್ನೇ ಅವಳು ಸ್ತೋತ್ರ ಮಾಡ್ಬೇಕಾಗಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಭಗವಂತನನ್ನ, ಯಾಕೆಂದ್ರೆ ಪ್ರಳಯ ಕಾಲದಿಂದ ಅವಳು ಸ್ತುತಿ ಮಾಡ್ತಾಳೆ. ಹಾಗೆ ಸ್ತುತಿ ಮಾಡಿ ಕೃಷ್ಣನನ್ನ ಇಷ್ಟು ಮಾತಾಡಿದಾಗ ಕೃಷ್ಣ ಸುಮ್ಮನೆ ಒಂದು ನಗ್ತಾನಷ್ಟೇ. ಆ ನಗೆಯೂ ಕೂಡ ಮತ್ತೆ ಮೋಹಕವಾದ ಸ್ಥಿತಿಯಲ್ಲಿ ಎಲ್ಲವನ್ನು ಕೇಳಿದವರೆಲ್ಲ ಹೌದೋ ಅಲ್ವೋ, ಹೌದು ಅಂತ ಗೊತ್ತಿದ್ದವರಿಗೆಲ್ಲ ಹೌದು ಅಂತಾನೆ ಗೊತ್ತಾಯ್ತು, ಇದೆಯೋ ಇಲ್ವೋ ಅಂತ ಡೌಟ್ ಅಲ್ಲಿದ್ದವ್ರಿಗೆ ಡೌಟ್ ಅಲ್ಲೇ ಉಳಿದ್ರು, ಅಲ್ಲ ಅಂತಿದ್ದವರಿಗೆ ಅಲ್ಲ ಅನ್ನೋದೇ ನಿಶ್ಚಯ ಆಯ್ತು. ಹಂಗ ಈ ಪ್ರಸಂಗ ನೆನಪಾದಾಗ್ಲೆಲ್ಲ ಗುರುಗಳು ನೆನಪಾಗ್ತಾರೆ. ಕೆಲವು ಅತ್ಯಂತ ಜಟಿಲವಾದ ಏನಾದ್ರೂ ಸ್ವಲ್ಪ ಅಂದ್ರೆ ಶಾಸ್ತ್ರೀಯ ಅನ್ನೋದಕ್ಕಿಂತ ಹೆಚ್ಚು ಕೆಲವು ಗೊಂದಲಗಳಿರುವ ಪ್ರಶ್ನೆಗಳು ಬಂದಾಗ ಸಮಾಜದ ವಿಷಯದಲ್ಲಿ, ಅಲ್ಲಿ ಒಪ್ಪುವವರು ಇರ್ತಾರೆ, ಒಪ್ಪದವರು ಇರ್ತಾರೆ. ಸ್ವಾಮಿಗಳ ಹತ್ರ ಅಂತಹದ್ದೊಂದು ಪ್ರಶ್ನೆ ಕಿಚ್ಚಿ ಪಿಚ್ಚಿ ಆಗುವಂತ ಒಂಥರ ಕಾಂಟ್ರವರ್ಸಿ ಆಗುವ ತರದ ಪ್ರಶ್ನೆ ಕೇಳಿದ್ರೆ ಅವ್ರ ಒಂದ್ ಜೋರಾಗಿ ನಕ್ಬಿಡುದು. ಅದು ಒಪ್ಪದವನಿಗೆ ನೋಡು ಸ್ವಾಮಿಗಳು ಅವರು ನಕ್ಕು ಬಿಟ್ರು ಇಲ್ಲ ಅಂತ ಅರ್ಥ ಆದ್ರು ಅವ್ನು ಇಲ್ಲ ಅನ್ಕೊಂಡು ಹೋಗ್ತಾನೆ. ಒಪ್ಪುವವನಿಗೆ ಸ್ವಾಮಿಗಳು ನಕ್ಕು ಹೌದು ಅಂತ ಹೇಳ್ದಾಗಿತ್ತು, ಅವ್ರು ಹೇಳಿದ್ ಸರಿ. ಇಬ್ಬರಿಗೂ ನಗು ಅನ್ನೋದೇ ಉತ್ತರ. ಅದು ಕೃಷ್ಣನದ್ದೇ ಪಾಲಿಸಿ. ಅಂತಹ ಒಂದು ವಿಚಿತ್ರವಾದ ನಡೆಯನ್ನ ಕೃಷ್ಣ ತೋರಿಸಿ ಹೊರಡುವ ಹೊತ್ತಿಗೆ ಆ ಉತ್ತರೆ ಬಂದು ತನ್ನ ದುಸ್ಥಿತಿಯನ್ನ ಹೇಳಿಕೊಳ್ತಾಳೆ. ಆಗ ಕೃಷ್ಣ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಉಳಿಸ್ತೇನೆ ಅಂತ ಹೇಳಿ ಆ ಮಗುವಿನ, ಅದು ಹೆರುವಾಗಲೇ ಹೆಣವಾಗಿ ಹುಟ್ಟಿದೆ. ಯಾಕೆಂದ್ರೆ ಅದು ಅಸ್ತ್ರದ ಪ್ರಯೋಗಕ್ಕೆ ಮರ್ಯಾದೆ ಇದೆ. ಅದು ಬ್ರಹ್ಮಾಸ್ತ್ರ, ಸುಮ್ಮನೆ ಸಾಮಾನ್ಯ ಅಸ್ತ್ರ ಅಲ್ಲ. ಅಂದಾಗೆ ಅದರ ಅಸ್ತಿತ್ವವನ್ನು ಮನಗಂಡು ಒಂದು ಬಾರಿ ಪ್ರಯೋಗ ಆದಾಗ ಅದರ ಪ್ರಯೋಗದಿಂದ ಜೀವ ಹೊರಟು ಹೋಗಿದೆ. ಆದ್ರೆ ಉಳಿಸ್ತೇನೆ ಅಂತ ತಾನು ಕೊಟ್ಟ ಮಾತನ್ನ, ಅಸ್ತ್ರಕ್ಕಿಂತಲೂ ನನ್ನ ಸಾಮರ್ಥ್ಯ ಮಿಗಿಲು ಅನ್ನುವುದನ್ನ ತಿಳಿಸುವ ಉದ್ದೇಶದಿಂದ ಮರಳಿ ಆ ಮಗುವನ್ನ ತನ್ನ ಕೈಯಲ್ಲಿ ಸ್ವೀಕರಿಸಿ ನೆತ್ತಿಯನ್ನ ಅಘ್ರಾಣಿಸಿ ಕೈ ನೇವರಿಸಿದ ಒಡನೆ ಇಡೀ ದೇಹದಲ್ಲಿ ಕಪ್ಪು ಕಪ್ಪು ಅನ್ನುವ ಹಾಗೆ ಪ್ರಾಣ ಕಳೆದು ಹೋದ ಕಳೆಗುಂದಿದ ಸ್ಥಿತಿ ಮತ್ತೆ ಮರುಕಳಿಸಿ ಜೀವ ಬಂದು ಆ ಮಗುವಿನ ಅಳುವಿನ ಸದ್ದು ಎಲ್ಲರ ಮುಖದಲ್ಲಿ ನಗೆಯನ್ನ ತಂದಿತು. ಆಗಲೇ ಜಾತಕ ಬರೆಯುವವರು ಬಂದಿದ್ರು, ಜಾತಕ ಕರ್ಮದವರು. ಅವರು ಬಂದ ತಕ್ಷಣವೇ ಮುಂದೆ ಈತ ಸುಮಾರು 66 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಭಾರಗಳನ್ನು ನಡೆಸ್ತಾನೆ ಅದನ್ನೆಲ್ಲ ಚದು ತಪ್ಪದೆ ಬಿಡಿಸಿ ಹೇಳ್ತಾರೆ. ಇವನು ದೊಡ್ಡವರಿಂದ ಚೆನ್ನಾಗಿ ಉಪದೇಶ ಪಡೆದು ಬೆಳೀತಾನೆ, ಧರ್ಮವನ್ನ ನಿಜವಾದ ಅರ್ಥದಲ್ಲಿ ಕಾಪಾಡ್ತಾನೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಕಲಿಯನ್ನ ನಿಗ್ರಹಿಸ್ತಾನೆ, ಕೊನೆಗೆ ಒಂದು ಸರ್ಪದ ಕಚ್ಚುವಿಕೆಗೆ ಒಳಗಾಗಿ ತನ್ನ ಅವಸಾನದ ದಿನಗಳನ್ನ ಕಳೀತಾ ಅವಸಾನವನ್ನು ಹೊಂದುತ್ತಾನೆ ಅಂತ ಇಷ್ಟು ಹೇಳಿ ಒಂದು ಅಧ್ಯಾಯ ಆ ಕಾಲದ ತನಕ ಇದ್ದ ಎಲ್ಲ ರಾಜರಲ್ಲಿದ್ದ ವಿಶಿಷ್ಟವಾದ ಎಲ್ಲ ಗುಣಗಳನ್ನ ಹೋಲಿಸಿ ಇವನಲ್ಲಿ ಇಂಥದ್ದೊಂದು ಗುಣ ಇದೆ, ಯಯಾತಿ ಅಂತೆ ಹೀಗಾಗ್ತಾನೆ, ಋತುವಿನಂತೆ ಹಾಗಾಗ್ತಾನೆ,
ಹೀಗೆ ಅವನಲ್ಲೊಂದು ವಿಶಿಷ್ಟವಾದ ಗುಣವನ್ನ ಕಲ್ಪಿಸಿ ಹೇಳುತ್ತಾರೆ. ಸಾಮಾನ್ಯವಾಗಿ ಈ ಜ್ಯೋತಿಷದ ಅಧ್ಯಯನ ನಡೆಸುವವರು ನಮ್ಮಲ್ಲಿ ಫಲದ ಪ್ರಯೋಗಗಳೇ ಇರಲಿಲ್ಲ, ಕೇವಲ ಅಂತರಿಕ್ಷದ ಗ್ರಹಗೋಲಗಳ ಸ್ಥಿತಿಗತಿಗಳನ್ನ ಮಾತ್ರ ಗುರುತಿಸುವ ಕ್ರಮ ಇತ್ತು. ಆನಂತರ ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾಗಿ ನಮ್ಮಲ್ಲಿ ಏನಾಗುತ್ತೆ ನಾಳೆ ಏನಾಗುತ್ತೆ ಅನ್ನೋ ಈ ತರದ ಜ್ಯೋತಿಷ ಫಲಗಳ ಕ್ರಮ ಬೆಳೆಯಿತು ಅಂತ. ಆದ್ರೆ ಈ ಅಧ್ಯಾಯ ಗಮನಿಸಿದ್ರೆ ಭಾಗವತದಲ್ಲೇ ಇಷ್ಟು ಸ್ಪಷ್ಟವಾಗಿ ಇಂಥದ್ದು ಒಂದ್ ಕಡೆ ಅಲ್ಲ, ರಾಮನ ಚಿತ್ರಣ ಕೊಡುವಾಗ್ಲೂ ಲಗ್ನ ಅಂದ್ರೆ ಇಡೀ ಕುಂಡಲಿ ಹೇಗಿತ್ತು, ಯಾವ ಯಾವ ಗ್ರಹಗಳು ಉಚ್ಚವಾಗಿದ್ವು, ಅದೇನು ಫಲವನ್ನ ಕೊಡ್ತಾ ಇತ್ತು ಅನ್ನುವ ತರದ. ಆದ್ರೆ ಅಲ್ಲಿ ರಾಮನಲ್ಲಿ ಅವನ ಮುಂದಿನ ಇಡೀ ಪ್ರಯಾಣದ ಬಗ್ಗೆ ಏನು ಹೇಳಿಲ್ಲವಾದ್ರೂ ಒಂದು ಸ್ವರೂಪದಲ್ಲಿ ಅಷ್ಟನ್ನೇ ಓದಿಕೊಂಡವನಿಗೆ ಗೊತ್ತಾಗುವಷ್ಟು ಚಿತ್ರಣ ಇದೆ. ಆದ್ರೆ ಇಲ್ಲಿ ಅವನ ಇಡೀ ಅಷ್ಟೂ ಮುಂದಿನ ಜೀವನದ ಪ್ರಯಾಣದ ಹೆಜ್ಜೆಗಳನ್ನ ಮೈಲಿಗಲ್ಲುಗಳನ್ನ ಅದು ತೋರಿಸುತ್ತೆ. ಅಂದ್ರೆ ಪಾಂಡವರಿಗೆ ಅಷ್ಟೂ ವಿಷಯ ಅವನು ಹುಟ್ಟುವಾಗ್ಲೇ ಗೊತ್ತಿದೆ. ಪರೀಕ್ಷಿತ್ ಅನ್ನುವ ಹೆಸರು ಅದು ಗರ್ಭದ ಒಳಗೆ ಇದ್ದಾಗಲೇ ಬೆಳ್ಳಗಿನ ಬೆಳಕೊಂದು ತನ್ನ ಸುತ್ತ ತಿರುಗುವುದನ್ನು ನೋಡ್ತಾ ಪರಿತಃ ಈಕ್ಷತೆ. ಅದ್ ಬೆಳಕು ಹೋದಲ್ಲೆಲ್ಲ ಹೀಗೆ ನೋಡ್ತಾ ಇದ್ದಂತೆ, ಅದು ಪ್ರದಕ್ಷಿಣೆ ಆಗ್ತಾ ಇದ್ರೆ ಇವನು ತಲೆ ಹೀಗೆ ನೋಡ್ತಾ ಇದ್ದಂತೆ. ಅದು ಆಮೇಲೂ ಕೂಡ ಅವನದೊಂದು ಅಭ್ಯಾಸ ಆಯ್ತಂತೆ. ಆ ಬೆಳಕನ್ನ ಎಲ್ಲಿ ಪ್ರದೇಶಗಳಲ್ಲಿ ವಸ್ತುಗಳಲ್ಲಿ ಕಂಡ್ರು ಕೂಡ ಅವನಿಗೆ ಅದನ್ನು ಗಮನಿಸುವ ಇಲ್ಲೇನೋ ಒಂದು ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಅವನಿಗೆ ಹುಡುಕುವ ಕೃಷ್ಣ ಪ್ರಜ್ಞೆ ಜಾಗೃತವಾಗಿದ್ರಿಂದ ಅವನಿಗೆ ಸಾರ್ಥಕವಾಗಿ ಆ ಪರೀಕ್ಷಿತ್ ಅನ್ನೋ ಹೆಸರು ಬಂತು. ಇದರ ಜೊತೆಗೆ ಅವನಿಗೆ ಇನ್ನೊಂದು ಆ ಜಾತಕದ ಫಲವನ್ನೇ ಹೇಳುವಾಗ ಹೇಳುತ್ತಾರೆ, ಅವನಿಗೆ ಸಾವು ಅನ್ನುವುದು ಅದು ಹಾವಿನಿಂದ ಆದ್ರಿಂದಾಗಿ ಅದು ಒಂದು ದೃಷ್ಟಿ ಅವನೊಂದು ಯಾವತ್ತೂ ಒಂದು ಕಡೆಯಿಂದ ಇರುತ್ತೆ. ಪರೀಕ್ಷೆ ಮಾಡ್ತಾ ಇರ್ತಾನೆ, ಎಲ್ಲಿಯಾದ್ರೂ ಹಾವು ಬಿದ್ದಿದ್ಯಾ ಅಂತ ಒಂದು ಹುಡುಕುವ ಒಂದು ಸಹಜವಾದ ಜೈವಿಕ ಪ್ರಭಾವ ಅವನಲ್ಲಿ ಅದು ಕಾಣುತ್ತೆ. ಆದ್ರಿಂದಾಗಿ ಅವನನ್ನ ಪರೀಕ್ಷಿತ್ ಅಂತ ಗುರುತಿಸ್ತಾರೆ. ಕೃಷ್ಣನಿಂದ ರಕ್ಷಿತನಾದ ಅನ್ನುವ ಕಾರಣಕ್ಕಾಗಿ ಆತನನ್ನ ವಿಷ್ಣುರಾತ ಅನ್ನುವ ಹೆಸರಿನಿಂದಲೂ ಕೂಡ, ರಾತ ಅಂದ್ರೆ ರಕ್ಷಿಸಲ್ಪಟ್ಟವ ಅಂತ, ವಿಷ್ಣು ಮರಳಿ ಕೊಟ್ಟದ್ದು ಅಂತ, ಮರಳಿ ಬದುಕಿಸಿ ಕೊಟ್ಟವನು ರಾಧಾನಿ. ಆದ್ರಿಂದಾಗಿ ಅವನಿಗೆ ವಿಷ್ಣುರಾತ ಅಂತ ಹೆಸರು ಬಂತು. ಹೀಗೆ ಸುಮಾರು 36 ವರ್ಷಗಳ ಕಾಲ ಪಾಂಡವರು ಯಾವ ರೀತಿ ರಾಜ್ಯಭಾರ ಮಾಡಿದ್ರೋ ತಮ್ಮ ಯುದ್ಧ ನಂತರದಲ್ಲಿ, ಅಷ್ಟು ಕಾಲ ಅಜ್ಜಂದಿರ ಕೈಯಲ್ಲಿ, ಯಾಕೆಂದ್ರೆ ಅಪ್ಪ ಇಲ್ಲ, ಅಭಿಮನ್ಯು ತೀರಿಕೊಂಡಿದ್ದಾನೆ, ಇನ್ನುಳಿದವರು ಯಾರು ಆ ಓರಗೆಯವರೇ ಇಲ್ಲ. ನೋಡ್ಕೊಳ್ಳಿಕ್ಕಿದ್ದದ್ದೇ ಎಲ್ಲ ಧರ್ಮರಾಜನಿಂದ ಹಿಡಿದು ನಕುಲ ಸಹದೇವರ ತನಕದ ಎಲ್ಲ ಅಜ್ಜಂದಿರೆ, ಕೃಷ್ಣ ಮತ್ತು ಈ ಪಾಂಡವರು ಇವರ ಕೈ ಕೆಳಗೆ ಬೆಳೆದದ್ರಿಂದ ಅತ್ಯಂತ ನಿಪುಣನಾಗಿ ರಾಜ್ಯಭಾರದ ಎಲ್ಲ ಓರೆ ಕೋರೆಗಳನ್ನ ಅರ್ಥ ಮಾಡಿಕೊಂಡಿದ್ದ. ಪಾಂಡವರು ಹೊರಡುವ ಸಮಯ ಬಂತು ಅಂತ ಅವರಿಗೆ ಅನ್ನಿಸ್ತು. ಒಂದ್ಸರ್ತಿ ಕೃಷ್ಣನಿಂದ ಕರೆ ಬಂತು, ಅರ್ಜುನ ಬೇಗ ಹೋಗಿ ದ್ವಾರಕೆಯಲ್ಲಿರುವ ಹೆಣ್ಣು ಮಕ್ಕಳನ್ನ, ಅಲ್ಲಿರುವ ಕೆಲವು ಪ್ರಧಾನ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ರಕ್ಷಣೆ ಮಾಡ್ಕೊಂಡು ನಿನ್ನ ಊರಿಗೆ ಕರ್ಕೊಂಡು ಬಾ ಅಂತ. ಅದೇ ಹೊತ್ತಿಗೆ ಇವನು ಹೋದ್ರೆ ಈ ಕಡೆಯಿಂದ ಇವನಿಗೆ ಇಲ್ಲಿಂದ ಒಂಥರ ಅಪಶಕುನಗಳಿರುವ ಘಟನೆಗಳೆಲ್ಲ ತನ್ನ ಕಣ್ಣ ಮುಂದೆ ಬಂದವು. ಅಲ್ಲಿ ನೋಡಿದ್ರೆ ಕೃಷ್ಣ ಅಲ್ಲಿಂದ ಹೊರಟು ಹೋಗಿದ್ದಾನೆ. ತಾನು ಕೆಲವರು ಹಿರಿಯ ಹೆಣ್ಮಕ್ಳೆಲ್ಲ ಯೋಗದ ಸಾಧನೆಯಿಂದಲೇ ದೇಹವನ್ನ ತ್ಯಾಗ ಮಾಡಿದ್ದಾರೆ. ಇನ್ನುಳಿದವರನ್ನೆಲ್ಲ ಕರ್ಕೊಂಡು ಬರುವಾಗ ದಾರಿಯಲ್ಲಿ ಸಿಕ್ಕಿದ ಏನೂ ತರಬೇತಿ ಇಲ್ಲದಂತಹ ಕಾಡು ದರೋಡೆಕೋರರು ಇವನ ಮುಂದೆ ತೀವ್ರವಾದ ಯುದ್ಧವನ್ನ ಮಾಡಿ ಅವನು ಹೊತ್ತು ತಂದಿದ್ದ ಹೆಣ್ಣು ಮಕ್ಕಳನ್ನ, ಸೊತ್ತುಗಳನ್ನೆಲ್ಲ ಅಪಹರಿಸಿಕೊಂಡು ಹೋದ್ರು. ದಾರಿಯಲ್ಲಿ ಅವನಿಗೆ ಆಗಲೇ ಗೊತ್ತಾಯಿತು ಕೃಷ್ಣನು ಕೂಡ ನಿರ್ಯಾಣ ಹೊಂದಿದ್ದಾನೆ ಅಂತ. ಅವನು ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲ ತನ್ನ ಯಾದವರನ್ನ ಕರೆದೊಯ್ದಿದ್ದ. ಅಲ್ಲಿಂದ ಸುದ್ದಿ ಬಂತು ಕೃಷ್ಣನು ಹೊರಟಿದ್ದಾನೆ ಅಂತ. ಬೇಸರ ಪಟ್ಕೊಂಡು ಬಂದ. ಆಗ ತುಂಬಾ ಚೆನ್ನಾಗಿದೆ, ಏನು ಘಟನೆ ನಡೆಯಿತು ಅಂತ ಕೇಳ್ತಾನೆ. ಅಂದ್ರೆ ಕೇಳುವ ಕ್ರಮ ಹೇಗಿದೆ ಅಂದ್ರೆ, ದಾರಿಯಲ್ಲಿ ಯಾರಿಗಾದ್ರೂ ಕೊಟ್ಟ ಮಾತು ನಡೆಸದೆ ಹಾಗೆ ಬಂದ್ಯಾ, ಮುಖ ಯಾಕಿಷ್ಟು ಸಪ್ಪೆ ಆಗಿದೆ. ಕೃಷ್ಣನ ಅವಸಾನದ ಬಗ್ಗೆ ಅಂದಾಜಿಲ್ಲ ಯುಧಿಷ್ಠಿರನಿಗೆ. ಪಶ್ಚಾತ್ತಾಪ ಪಡುವಂತಹ ರೀತಿಯ ಅರ್ಜುನನ ಮೋರೆಯನ್ನ ನೋಡಿ ಇಂಥದ್ದೇನಾದ್ರೂ ತಪ್ಪು ಮಾಡಿದ್ಯಾ ಅಂತ ಒಂದಿಷ್ಟು ತಪ್ಪಿನ ಲಿಸ್ಟ್ಗಳನ್ನ ಕೊಡ್ತಾನೆ. ಅವನು ಹೇಳ್ತಾನದು ಯಾವುದೂ ಅಲ್ಲ,
ನಮ್ಗೆ ಇಲ್ಲಿ ತನಕ ಜೀವಕ್ಕೆ ಜೀವ ಅನ್ನುವ ಹಾಗೆ ಮಮ ಪ್ರಾಣ ಅಂತ ಅಂದುಕೊಂಡ ಕೃಷ್ಣ ಇನ್ನಿಲ್ಲ, ನಾವಿನ್ನಿರ್ಲಿಕ್ಕೂ ಅವಶ್ಯಕತೆ ಇಲ್ಲ. ಆಗ ಅದನ್ನ ಇಡೀ ಒಂದು ಅಧ್ಯಾಯ ಆ ತಾನು ಎಲ್ಲಿಂದ ಎಷ್ಟೆಲ್ಲ ಗೆಲುವಿನ ಹಂತಗಳನ್ನ ತಲುಪಿದೆ ಅದೆಲ್ಲವೂ ಕೂಡ ಕೃಷ್ಣ ಇದ್ದದ್ರಿಂದ ಆದದ್ದು ಅಂತ. ಯಾಕೆಂದ್ರೆ ಕೃಷ್ಣ ಇಲ್ಲದ ಈ ಸಮಯದಲ್ಲಿ ನಾನು ಸಾಮಾನ್ಯ ದರೋಡೆಕೋರರ ಯುದ್ಧದ ಮೋಡಿಗೆ ಕೈಲಾಗದವನಂತೆ ಓಡಿ ಬರ್ಬೇಕಾಯ್ತು. ಕೃಷ್ಣ ಅವನು ಹೇಳುವಾಗ ಅದೇ ರಥ ಅದೇ ಬಾಣ ಇತ್ಯಾದಿಗಳನ್ನು ಹೇಳ್ತಾನೆ. ಅದೇ ಬಾಣ ಅದೇ ರಥ ಅವತ್ತೇ ಸುಟ್ಟೋಗಿದೆ. ಕೃಷ್ಣನ ಹತ್ರ ಯುದ್ಧ ಮುಗಿದ ತಕ್ಷಣ ಇಳಿ ಅಂತಾನೆ, ಮಾಮೂಲು ಅಭ್ಯಾಸ ಅವನಿಗೆ. ಕೃಷ್ಣ ಹೇಳ್ತಾನೆ, ಇದು 15ನೇ ದಿನ ಮುಗೀತು ಯುದ್ಧದ ಕೆಲಸ, ನೀನ್ ಇಳಿ ಮೊದ್ಲು. ಅದೇನ್ ನಾನ್ ಇಳಿಬೇಕು ಅಂತ. ಅಲ್ಲ, ನೀನ್ ಇಳಿದಿದ್ರೆ ನಾನ್ ಇಳಿದ್ರೆ ನೀನ್ ಇಳಿ, ನಾನಾದ್ರೂ ನಿನ್ಗೆ ಇಳಿ ಅಂತ ಹೇಳಿ ನೀನ್ ಇರಲ್ಲ, ಅದೇ ಮುಂದೆ ನೀನ್ ಇಳಿ ಅಂತ. ಸರಿ, ಅರ್ಜುನ ಇಳಿದ ನಂತರ ಕೃಷ್ಣ ನಿಧಾನಕ್ಕೆ ಇಳಿದ್ರೆ ಅವನ ಕುದುರೆ ಎಲ್ಲ ಬಿಚ್ಚಿ ಈ ಕಡೆ ಬಂದ ಮರುಕ್ಷಣದಲ್ಲಿ ಅಶ್ವತ್ಥಾಮ ಬಿಟ್ಟಿರುವ ನಾರಾಯಣಾಸ್ತ್ರದಂತಹ ಸಾವಿರಾರು ಅಸ್ತ್ರಗಳು ತಮ್ಮ ಕಾರ್ಯನಿರ್ವಹಣೆ ಮಾಡಿ ಕಾಯ್ತಾ ಇದ್ವು. ಕೃಷ್ಣ ತನ್ನ ಪ್ರಭಾವ ಶಕ್ತಿಯಿಂದ ಇಡೀ ರಥದ ಮೇಲೆ ಅಷ್ಟು ಹೊತ್ತು ಸದೆಬಡಿದಿದ್ದ ಎಲ್ಲಾ ಬಾಣಗಳ ಪ್ರಭಾವವನ್ನು ತಡೆದು ನಿಲ್ಲಿಸಿದ್ದ. ಯಾವಾಗ ಕೃಷ್ಣ ಇಳಿದ್ನು, ತನ್ನ ಪ್ರಭಾವ ಇನ್ನು ಇದನ್ನ ನುಡಿಸ್ಬೇಕಾದಿಲ್ಲ, 18 ದಿವಸದ ಯುದ್ಧ ಎಲ್ಲ ಮುಗೀತು ಅಂದ ಸಂಕಲ್ಪದ ಮರುಕ್ಷಣದಲ್ಲಿ ಸುಟ್ಟು ಬೂದಿಯಾಗಿ ನಿಂತಿತ್ತು. ಆದ್ಮೇಲೆ ಅವನ ಧನುಸ್ಸು, ಅವನ ರಥ ಎಲ್ಲವೂ ಕೂಡ ಅಲ್ಲಿ ಸುಟ್ಟು ಹೋಗಿದೆ. ಮತ್ತೆ ಅವ್ರ ಹತ್ರ ಯಾವಾಗ್ಲೂ ಒಂದೇ ಧನುಸ್ ಇಟ್ಕೊಂಡು ಕಾಯಲ್ಲ. ಅಯ್ಯೋ, ನನ್ ವಸ್ತು ಕೆಲಸ ಮಾಡ್ತಿಲ್ಲ, ಈಗ ನಂಗೆ ಛತ್ರ ಧರ್ಮ ಪಾಲಿಸ್ಲಿಕ್ಕೆ ಆಗುದಿಲ್ಲ ಅಂತಿಲ್ಲ, ಇನ್ನು ಇದ್ದೇ ಇರುತ್ತೆ. ಹಾಗೆ ಅವನು ಬೇರೆ ಬಾಣಗಳನ್ನು ಉಪಯೋಗಿಸಿದ್ರು ಕೂಡ ಕೃಷ್ಣ ಇಲ್ಲ ಅನ್ನುವ ಕೊರಗು ಆತನನ್ನು ಕಾಡಿತು. ತನ್ನ ಆರಂಭದ ಪಾಂಡು ಅಧಿಕಾರವನ್ನ ಬಿಟ್ಟು ಅವರು ವಾಪಸ್ಸು ಹಸ್ತಿನಾವತಿಗೆ ಬಂದಾಗ ಎಲ್ಲ ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯ ನಡೆಸಿ ಗೆದ್ದು ಬಂದ್ರು. ಆಗ್ಲೂ ಅವನಿಗೆ ಕೃಷ್ಣನ ಸಂಪರ್ಕ ಇತ್ತು ಅಂತ ಗೊತ್ತಾಗುತ್ತೆ. ಮೊದಲು ತಾನು ಗೆದ್ದು ತಂದಂತಹ ಎಲ್ಲಾ ಯುದ್ಧದ ಕರಗಳನ್ನ ಸಂಪಾದಿಸಿದ್ದು ಕೂಡ ಕೃಷ್ಣನ ಅನುಗ್ರಹದಿಂದಲೇನೆ. ಯಾಕೆಂದ್ರೆ ನಮಗೆ ಭಾರತದಲ್ಲಿ ಆತನ ಕೃಷ್ಣನ ಜೊತೆಗಿನ ಸಂಬಂಧ ಕಾಣುವುದು ದ್ರೌಪದಿಯ ಸ್ವಯಂವರದಲ್ಲಿ ಮೇಲ್ಗಡೆ ಬಾಲ್ಕನಿಯ ಹಾಗೆ ಇದ್ದ ಜಾಗದಲ್ಲಿ ನಾವು ಈ ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸ್ಲಿಕ್ಕೆ ಬಂದದ್ದಲ್ಲ, ನೋಡ್ಲಿಕ್ಕೆ ಬಂದದ್ದು ಅಂತ ತನ್ನ ಅಣ್ಣಂದಿರನ್ನ ಯಾದವ ವೀರರನ್ನು ಕರೆದು ತಂದು ಭೇಟಿಯ ಭಾಗವೇ ಮೊದಲ ಭೇಟಿ ಅಂತ ನಮಗನ್ಸುತ್ತೆ. ಆದ್ರೆ ಭಾರತದಲ್ಲೂ ಇಲ್ಲೂ ನೋಡಿದ್ರೆ ಅದಕ್ಕಿಂತಲೂ ಮುಂಚೆಯೇ ಕೃಷ್ಣನ ಭೇಟಿ ಪಾಂಡವರಿಗೆ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಬಾಲ್ಯದಿಂದಲೇನೆ ಸಂಪರ್ಕ ಇತ್ತು ಅನ್ನುವ ಮಾತು ಬರುತ್ತೆ. ಹಾಗೆ ಅಲ್ಲಿಂದ ಇಲ್ಲಿ ತನಕ ಅದು ಖಾಂಡವ ದಹನ ಇರಬಹುದು, ಸಂಶಪ್ತಕರ ಸಂಹಾರ ಇರಬಹುದು, ಅಥವಾ ಯುದ್ಧದಲ್ಲಿ ಈ 18 ದಿನಗಳ ಯುದ್ಧದಲ್ಲೂ ಭಾಗವಹಿಸಿ ಗೆದ್ದ ಅನೇಕ ದಾಖಲೆಗಳಿರ್ಬಹುದು, ಇಂದ್ರನ ಬಳಿ ಹೋಗಿ ತಂದ ಅಸ್ತ್ರಗಳ ಪ್ರಭಾವ ಇರಬಹುದು. ಎಲ್ಲವೂ ಕೂಡ ಕೃಷ್ಣ ಇಲ್ಲದೆ ಹೋದಾಗ ಅರ್ಜುನ 0 ಅನ್ನೋದನ್ನ ಅವನು ಮಾತಾಡ್ತಾನೆ. ಕೊನೆಗೆ ಕೃಷ್ಣನ ಗತಿಯನ್ನ ಎಲ್ಲ ಪಾಂಡವರು ತಿಳಿದು ಸ್ವರ್ಗಾರೋಹಣಕ್ಕಾಗಿ ವೀರಗತಿಯನ್ನ ಹೊಂದುತ್ತೇವೆ ಅಂತ ಉತ್ತರ ದಿಕ್ಕಿಗೆ ಪ್ರಯಾಣ ಶುರು ಮಾಡುತ್ತಾರೆ. ಯುಧಿಷ್ಠಿರಾದಿಗಳು ಎಲ್ಲರೂ ತಮ್ಮ ತಮ್ಮ ಮೇಲಿನ ದೇವತೆಗಳಲ್ಲಿ ತಮ್ಮ ಸ್ವರೂಪವನ್ನ ಲಯಗೊಳಿಸಿ ಅಲ್ಲಲ್ಲಿಯೇ ದೇಹಪಾತಗೊಂಡು ಮುಂದೆ ಹೋಗ್ತಾರೆ. ಅಲ್ಲಿಯ ಕೆಲವು ಪ್ರಸಂಗಗಳು ಇಲ್ಲೇನಿಲ್ಲ, ಅದು ಭಾರತದಲ್ಲಿ ಬರುವ ಪ್ರಸಂಗ. ಆದ್ರೆ ಇಷ್ಟು ತಿಳ್ಕೊಳ್ಬೇಕು, ಅಲ್ಲಿ ಹೇಳಿದ ದೋಷಗಳು ಯಾವುದು ಕೂಡ ಅದು ಸಾವಿಗೆ ಕಾರಣ ಅಲ್ಲ. ಸಾವಿಗೆ ಕಾರಣವಾದಂತದ್ದು ಎಷ್ಟೋ ಕರ್ಮಗಳಿರ್ತವೆ. ಇಂಥ ಒಂದು ಜಾಸ್ತಿ ತಿಂತಾನೆ ಆದ್ರಿಂದಾಗ ಅವನ್ ಸತ್ತ, ಅದು ಯಾವಾಗ್ಲೂ ಸಾಯ್ಬೇಕಿತ್ತು. ಗತಿ ಮುಗೀತು ಸತ್ತ ಅಂತ ಒಂದು ದೋಷ ಹೇಳುವಂತಹ ಒಂದು ಪ್ರಸಂಗದಲ್ಲಿ ತನ್ನ ತಿಳಿವು ಏನು ಅನ್ನುವುದನ್ನ ಧರ್ಮರಾಜನ ಮಾತಿನ ಮೂಲಕ ಲೋಕಕ್ಕೆ ತಿಳಿಯಿತು ಅನ್ನುವ ಅಂಶವನ್ನ ಗಮನಿಸಿ ಮುಂದೆ ಹೋದ್ರೆ ಪರೀಕ್ಷಿತನಿಗೆ ರಾಜ್ಯವನ್ನ ಕೊಟ್ಟು ಹೋಗಿದ್ದಾರೆ ಅವರು. ಹಾಗೆ ಹೋಗ್ಲಿಲ್ಲ, ರಾಜ್ಯವನ್ನ ಅನಾಥಗೊಳಿಸ್ಲಿಲ್ಲ, ಅರಾಜಕಗೊಳಿಸ್ಲಿಲ್ಲ. ಪರೀಕ್ಷಿತ ಅನೇಕ ಕರ್ತವ್ಯಗಳನ್ನ ಅಲ್ಲಿಯ ತನಕ ತನ್ನ ಅಜ್ಜಂದ್ರೆ ಏನ್ ನಡೆಸ್ತಿದ್ರು ಅದೆಲ್ಲವನ್ನು ಯಥಾ ಪ್ರಕಾರ ಮಾಡಿದ. ಚೈತ್ರ ಯಾತ್ರೆಗೈದ. ಒಂದು ಕಡೆ ಧರಾ ಭೂಮಿ ಗೋವಿನ ರೂಪದಿಂದಲೂ ಧರ್ಮ ಎತ್ತಿನ ರೂಪದಿಂದಲೂ ಸಂವಾದ ನಡೆಸ್ತಾ ಇರುವುದನ್ನು ನೋಡುತ್ತಾನೆ. ನಮಗೆ ಇನ್ನು ಉಳಿಗಾಲ ಇಲ್ಲ. ಹಾಗೆ ಯೋಚನೆ ಮಾಡುವಷ್ಟರಲ್ಲಿ ಒಬ್ಬ ವೇಷ ಹಾಕಿಕೊಂಡ ರಾಜನ
ತರ ಕಾಣಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಬಂದು ಆ ಹಸುವಿಗೆ ಚೆನ್ನಾಗಿ ತನ್ನ ಕೈಲಿದ್ದ ಆಯುಧದಿಂದ ಹೊಡಿತಾ ಇದ್ದಾನೆ. ಜನರ ಯೋಗಕ್ಷೇಮವನ್ನು ವಿಚಾರಿಸ್ಲಿಕ್ಕೆ ಅಂತ ಬಂದ ಪರೀಕ್ಷಿತನಿಗೆ ಈ ದೃಶ್ಯ ಕಂಡು ಜೀವ ಬಾಯಿಗೆ ಬಂದ ಹಾಗಾಯ್ತು. ಓಡಿ ಬಂದು ಅವನ ಕೈಯಲ್ಲಿ ಆಯುಧ ಕಿತ್ತುಕೊಂಡು ಅವನನ್ನು ದೂರ ನಿಲ್ಲಿಸಿ, ಏನ್ ಮಾಡ್ತಾ ಇದ್ದಿ? ನೋಡಿದ್ರೆ ರಾಜನ ವೇಷ ಇದೆ. ನಿನ್ಗೆ ಯಾರು ಈ ರಾಜನ ವೇಷ ಕೊಟ್ಟವರು? ಇದೆಲ್ಲ ಮೇಲ್ನೋಟಕ್ಕೆ ನಮಗೊಂದು ಹೊರಗೆ ನಡೆದ ಘಟನೆ ತರ ಕಾಣಿಸುತ್ತೆ. ಇದೆಲ್ಲ ಅವನ ದೃಷ್ಟಿಯಲ್ಲಿ ಕಂಡ ಸಂಗತಿ. ಆ ಹಸು ಯಾವುದು ಅಂದ್ರೆ ಅದು ಭೂಮಿ, ಆ ಎತ್ತು ಯಾವುದು ಅಂದ್ರೆ ಧರ್ಮ. ಆ ನಿಗ್ರಹಿಸ್ತಾ ಇದ್ದು ತನ್ನ ವಶದಲ್ಲಿ ಎಲ್ಲವೂ ಬರಬೇಕು ಅಂತ ಅವುಗಳ ಮೇಲೆ ದಾಳಿ ಮಾಡಿದವನು ಕಲಿಯನ್ನ ತಡೀತಾನೆ. ನೀನು ನನ್ನ ರಾಜ್ಯದಲ್ಲಿ ಹೀಗೆಲ್ಲ ಮಾಡ್ಲಿಕ್ಕಿಲ್ಲ. ಆಗ ಅವನು ಹೇಳ್ತಾನೆ, ಇದು ನನ್ನ ಟೈಮ್, ಕಲಿಕಾಲದಲ್ಲಿ ನಾನಿಲ್ದೆ ದ್ವಾಪರನನ್ನು, ತ್ರೇತೆಯನ್ನು, ಕೃತವನ್ನು ತಂದು ನಿಲ್ಲಿಸ್ಲಿಕ್ಕಾಗತ್ತಾ? ನನ್ನ ಟೈಮಲ್ಲಿ ನಾನ್ ಕೆಲಸ ಮಾಡಿದ್ರೆ ಇನ್ಯಾರು ಮಾಡ್ಬೇಕು? ನನ್ನ ನೀನು ಹೀಗೆ ನಿಗ್ರಹಿಸುವಾಗಿಲ್ಲ. ನೋಡು, ನಿನ್ನ ಇಡೀ 4,32,000 ವರ್ಷದ ಆಯುಷ್ಯದಲ್ಲಿ ಇನ್ನೊಂದು 20, 40, 50 ವರ್ಷ ನಂದು. ಪಾಂಡವರು ಇಲ್ಲಿ ತನಕ ಇದ್ರು, ಅವರು ನಿಗ್ರಹಿಸಿದ್ದಾರೆ. ಯಾಕೆಂದ್ರೆ ಅದು ಪಾಂಡವರ ತಾಕತ್ತು ಅಂತದ್ದು. ನಾನು ಅವರ ಹತ್ರವೇ ಪಳಗಿದವ. ನನಗೂ ಕೂಡ ನಿನ್ನನ್ನು ನಿಗ್ರಹಿಸುವ ಶಕ್ತಿ ಇರುವುದರಿಂದಲೇ ನಾನು ಹೇಳ್ತಾ ಇದ್ದೇನೆ, ಇನ್ನು ಕೆಲವು ದಿನ ನಾನು ಆಳ್ವಿಕೆ ನಡೆಸುವ ತನಕ ನೀನ್ ಬರ್ಲಿಕ್ಕಿಲ್ಲ. ಹಾಗೆ ಹೇಳ್ಬೇಡ, ನಾನು ಕೇಳ್ಕೊಳ್ತೇನೆ. ನಂಗೊಂದು ಮರ್ಯಾದೆ ಇದೆ ಕಾಲಕ್ಕೆ. ಆ ಕಾಲವನ್ನು ನಡೆಸ್ತಾ ಇರುವುದಕ್ಕೆ ನನಗೆ ಸ್ವಲ್ಪ ಆದ್ರೂ ಒಂಚೂರು ಜಾಗ ಕೊಡು ಅಂತ ತುಂಬಾ ಒತ್ತಾಯ ಮಾಡಿ ಕೇಳಿದ ಮೇಲೆ, ಸರಿ, ಒಂದು 4 ಜಾಗ ತಗೋ. ಎಲ್ಲಿ ಅತ್ಯಂತ ಕ್ರೌರ್ಯ ನಡೆಯುತ್ತೋ, ಎಲ್ಲಿ ಜೂಜು ನಡೆಯುತ್ತೋ, ಎಲ್ಲಿ ಮದ್ಯ ಇತ್ಯಾದಿ ಪಾನಗಳು ನಡೀತಾವೋ, ಎಲ್ಲಿ ಮೈ ಮಾರಿಕೊಳ್ಳುವಂತಹ ಹೆಣ್ಣು ತಮ್ಮ ಬದುಕನ್ನೇ ಅಡ ಇಡ್ತಾರೋ ಅಂತಹ ಜಾಗದಲ್ಲಿ ನಿನಗಿರ್ಲಿಕ್ಕೆ ಅವಕಾಶ ಅಂತ. ಇನ್ನೊಂದು ಕೊಡು ಅಂತ ಕೇಳ್ತಾನೆ. ಅದು ಯಾವಾಗ್ಲೂ ಸ್ವಲ್ಪ ಕೊಟ್ಟ ಅಭ್ಯಾಸ ಆದ್ಮೇಲೆ ಇನ್ನು ಕೊಡಿ ಅಂತ ಕೇಳುವುದೇ ಅಭ್ಯಾಸ. ಹಾಗಾಗಿ ಅವನು ಇನ್ನೂ ಒಂದು ಕೊಡು ಅಂತಾನೆ. ಸರಿ, ಇನ್ನೇನ್ ಕೊಡುದು? ಸರಿ, ಅತಿಯಾದ ಬಂಗಾರದ ಸಂಗ್ರಹ ಎಲ್ಲ ಆಗುತ್ತೋ ಅದು ನಿನ್ನ ಜಾಗ ಅಂತ. ಯಾಕಂದ್ರೆ ಎಲ್ಲರೂ ಅದು ರುಜೋಭಂಗೆ ಅಂತ, ರುಗ್ಮ. ಅದು ಭಂಗ ಕುಟುಂಬದಲ್ಲಿ, ಸಂಸ್ಥೆಯಲ್ಲಿ ಅಥವಾ ಎಲ್ಲೇ ಸಮಾಜದಲ್ಲಿ ಒಡಕುಂಟು ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಳ ಆದ್ರಿಂದಾಗಿ ಅಲ್ಲಿ ನೀನಿರು ಅಂತ. ಹಾಗಂತ ನಮಗೆ ಹಾಗಾದ್ರೆ ನಾವು ಉಡುವ ತೊಡುವ ಅಂತಹ ಕೆಲವೆಲ್ಲ ಆಭರಣಗಳೇ ತಪ್ಪ ಅಂದ್ರೆ, ಯಾವುದು ಶಾಸ್ತ್ರೀಯವಾಗಿ ಈಗ ಕರ್ಣ, ವೇದ ಅಥವಾ ಯಜ್ಞಕ್ಕಾಗಿ ಹಾಕಿಕೊಳ್ಳುವಂತಹ ಕೆಲವು ದ್ರವ್ಯಗಳನ್ನ ಹೇಳುವಾಗ ಇಂಥದ್ದೇ ಆಗ್ಬೇಕು ಅಂತ ಕೆಲವಲ್ಲಿ ನಿಯಮ ಇರುತ್ತೆ. ಅಂಥದ್ದು ಬಿಟ್ಟು ಗೋಡೆಯ ಮರೆಯಲ್ಲಿ, ನೆಲದ ಅಡಿಯಲ್ಲಿ, ಹಾಸಿಗೆಯ ಬದಿಯಲ್ಲಿ ಎಲ್ಲ ತುಂಬಿಸಿಕೊಳ್ಳುವಂತಹ ಇಟ್ಟಿಗೆಗಳು ಬಂಗಾರದ್ದಾದ್ರೆ ಅಲ್ಲಿ ಅದು ಕಲಿ. ಲೆಕ್ಕ ಇಲ್ಲದೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನೂಪುರ ದನಿಯಲ್ಲಿ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಆಗಮಿಸಿದ ಲಕ್ಷ್ಮಿ ಇದ್ರೆ ಅದು ಅತ್ಯಂತ ಯೋಗ್ಯ. ಅದು ಬಿಟ್ಟು ಇನ್ ಹೇಗೇಗೋ ಬಂದ್ರೆ ತುಂಬಾ ಚಂದದ ಸಾಲದು. ನಿಧಾನ ಬರಬೇಕು. ಸಂಪತ್ತು ಬರುವಾಗ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ. ಮತ್ತದು ಎಲ್ಲಿಂದ ಬಂತು ಅಂತ ಶಬ್ದ ಮಾಡ್ಕೊಂಡು ಬರ್ಬೇಕು. ರಾತ್ರಿ ಬರುದಲ್ಲ ಅದು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ನಾದವ ದನಿಗಳ ತೋರುತ್ತ ಸಜ್ಜನರ ನಡುವೆ ಇದ್ದಾಗ ಬರಬೇಕು. ಸಜ್ಜನ ಸಾಧು ಪೂಜೆಯ ವೇಳೆಗೆ ಕಷ್ಟಪಡ್ತು ಮಥನ ಮಾಡಿದಾಗ ಉತ್ಪತ್ತಿಯಾದ ಬೆಣ್ಣೆಯ ಹಾಗೆ ಸಂಪತ್ತು ಬಂದ್ರೆ ಅಂತಹ ಲಕ್ಷ್ಮಿ ಮನೆಗೆ ಬರ್ಬೇಕು, ಅಂತಹ ಸಂಪತ್ತಿರ್ಬೇಕು. ಅಂತಹ ಬಂಗಾರ ತೊಂದರೆ ಕೊಡಲ್ಲ. ಅದು ಬಿಟ್ಟು ಇದು ಬಿಟ್ಟಲ್ಲಿ ಒಂದ್ರಲ್ಲಿ ಜಾರಿದ್ರು ಆ ಬಂಗಾರದಲ್ಲಿ ನಿನಗೆ ಜಾಗ ಅಂತ ಹೀಗೆ ಹೇಳಿ ಅವನನ್ನ ಕಳುಹಿಸಿ ಕೊಡ್ತಾನೆ. 4 ಪಾದಗಳಲ್ಲಿ ಸತ್ಯ ಎಲ್ಲವೂ ಮುಕ್ಕಾಲು ಭಾಗ ಹೊರಟು ಹೋಗಿ ಚೂರು ಉಳಿದಿದೆ ಕಲಿಯುಗದ ಪ್ರಭಾವಕ್ಕೆ. ಅಂತಹ ಆ ಪ್ರಭಾವನ ಇರುವಷ್ಟನ್ನಾದ್ರೂ ಸರಿಯಾಗಿ ಉಳಿಸ್ಬೇಕು ಅಂತ ಪರೀಕ್ಷಿತ್ ರಾಜ ಚೆನ್ನಾಗಿ ಕರ್ತವ್ಯವನ್ನ ನಿರ್ವಹಿಸಿದ. ಕಾಯ್ತಾ ಇರ್ತಾರಲ್ವಾ, ಈಗ ನಿಮ್ಮವರಿದ್ದಾರೆ, ಇವ್ರು ಹೋದ್ಮೇಲಾದ್ರೂ ನಾವು ನಮ್ ಕೆಲಸ ಮಾಡೇ ಮಾಡ್ತೀವಿ ಅಂತ. ಅದು ಇವತ್ತಿನ ಜನಾಂಗದ ಮಾತಲ್ಲ, ಅದು ಕಲಿಯ ಮಾತು. ಕಲಿಯೇ ಹಾಗೆ ಮಾತಾಡ್ಸುದು ಎಲ್ರ ಹತ್ರ. ಹಾಗೆ ಮಾತಾಡ್ತಾ ಅವನು ಹೇಳಿದ, ಎಷ್ಟು ದಿವಸ ನೀನು ಈ ಭೂಮಿ ಎಷ್ಟೋ ರಾಜರನ್ನ ಕಂಡಿದೆ,
ಎಷ್ಟೋ ಜನ ಇಲ್ಲಿ ಮಣ್ಣು ಮುಕ್ಕಿದ್ದಾರೆ, ನಾನು ನಿರಂತರ ನನ್ನ ಕಾಲ ಮುಗಿಯೋ ತನಕನೂ ಇರ್ತೇನೆ, ಅದು ಮಣ್ಣು ಮುಕ್ಕತ್ತೆ. ಆದ್ರೆ ಅವರಿಗಿಂತ ಇವ್ರು ಜಾಸ್ತಿನಾ? ಅವನು ಹೊರಟ ಮೇಲೆ ನಾನು ಬರ್ತೇನೆ ಅಂತ ಅದಕ್ಕೆ ಸರಿಯಾಗಿ ಅವನಿಗೊಂದಂತ ಪ್ರಸಂಗವೂ ನಡೆಯಿತು. ಕಾಡಿಗೆ ಬೇಟೆಗಾಗಿ ತೆರಳಿದವನಿಗೆ ಹಸಿವು ನೀರಡಿಕೆ ಬಾಧಿಸಿತು. ಆದ್ರೆ ಅದಕ್ಕೆ ಪರಿಹಾರವಾಗಿ ಎಲ್ಲೂ ಅವಕಾಶ ಸಿಗ್ಲಿಲ್ಲ, ನೀರು ಸಿಗ್ಲಿಲ್ಲ, ಅನ್ನ ಸಿಗ್ಲಿಲ್ಲ. ಕೊನೆಗೆ ಕಣ್ಣ ಮುಂದೆ ಕಂಡ ಒಂದು ಆಶ್ರಮದ ಒಳ ಹೊಕ್ಕು ತನಗೆ ಯಾರಾದ್ರೂ ನೀರು ಆಹಾರ ಕೊಡಿ ಅಂತ ಕೇಳಿದ್ರೆ ಪ್ರತ್ಯುತ್ತರ ನೀಡದಂತಹ ಮೌನ ಅವನನ್ನ ಆಗಿದೆಯೋ ಅಂತ ಸಿಟ್ಟು ಹಸಿವು ಬಾಧಿಸಿದಾಗ ಅಲ್ಲಿ ಏನ್ ನಡೀತಾ ಇದೆ ನಿಜವಾದ ಸಂಗತಿ ಅಂತ ಅವನು ತಲೆಗೆ ಹಾಕಿಕೊಳ್ಳದೆ ಸಿಟ್ಟಿನಿಂದ ಒಬ್ಬ ಅತಿಥಿ ಬಂದಾಗ ಹೀಗೆ ಮೌನ ವಹಿಸಿದಂತಹ ನಿನಗೆ ಆ ಸತ್ತ ಸರ್ಪಕ್ಕೂ ನಿನಗೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಮನೆಯ ಮುಂಭಾಗದಲ್ಲಿ ಬಿದ್ದಿದ್ದ ಒಂದು ಹಾವಿನ ಶರೀರವನ್ನ ಅವನ ಕುತ್ತಿಗೆಗೆ ಅಲ್ಲೇ ಸುತ್ತಿ ಹೊರಟು ಹೋದ. ಅಷ್ಟಕ್ಕೆ ಸರಿಯಾಗಿ ಒಬ್ಬ ಹುಡುಗ ದೂರದಲ್ಲಿ ಆಡ್ತಾ ಇದ್ದವನು ರಾಜ ಈಗ ಒಳಗೆ ಹೋಗಿ ಕುತ್ತಿಗೆ ಈಗ ಹಾಕಿ ನೋಡಿದ್ದು ಹೋಗಿದ್ದಾನೆ. ಆ ಗೌರಾಂಗ ಅವನ ಗೆಳೆಯ ಈ ಋಷಿಯ ಮಗ, ಶಮೀಕನ ಮಗ ಶೃಂಗಿ ಅಂತ. ಅವನು ರಾಜನ ಹತ್ರ ಹೇಳ್ತಾ ಮಿತ್ರನ ಹತ್ರ ಹೇಳ್ತಾ ಇದ್ದಾನೆ, ಈ ರಾಜರನ್ನ ನಾವು ಇನ್ನು ಹೀಗೆ ಹೀಗೆ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ನಮ್ಮ ತಪಸ್ಸಿನ ಬಲದಿಂದ ಅವರು ಕ್ಷೇಮವಾಗಿ ತಮ್ಮ ರಾಜಭಾರಗಳನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ತನಕ ಬಂತು ಅವಮಾನ ಮಾಡಿ ಹೋಗ್ತಾರೆ. ನಿಮ್ಮ ಅಪ್ಪನ ಕೊರಳಿಗೆ ಸತ್ತ ಸರ್ಪವನ್ನ ಹಾಕಿ ಹೋದವನು ಬದುಕುವುದಕ್ಕೆ ಅರ್ಹನಲ್ಲ ಅಂತ ಮಾತಾಡಿದ ತಕ್ಷಣ ಅವನು ಏನು ಯಾರು ಎತ್ತ ಏನು ವಿಚಾರಿಸ್ಲಿಲ್ಲ. ತಪಸ್ಸು ಮಾಡಿದ ಬಿಸಿ ಕೈಯಲ್ಲಿತ್ತು, ಬಲ ಇದೆ ಅಂತನ್ನುವ ಭರವೂ ಇತ್ತು. ಕೂಡ್ಲೇನ್ ಕೈಯಲ್ಲಿ ಆಚಮನೆಗಾಗಿ ಇಟ್ಟುಕೊಂಡಿದ್ದ ನೀರನ್ನ ತಗೊಂಡ, ಈ 7 ದಿನಗಳ ಒಳಗಾಗಿ ಯಾರು ನನ್ನ ತಂದೆಯ ಕೊರಳಿಗೆ ಸರ್ಪವನ್ನ ಹಾಕಿದನೋ ಸತ್ತದ್ದನ್ನ ಬದುಕಿದ ತಕ್ಷಕನ ಕೈಯಿಂದಲೇ ಪ್ರಾಣ ತೊರೀತಾನೆ ಅಂತ ಹೇಳಿ ಓಡೋಡಿ ಅಪ್ಪನ ಹತ್ರ ಬಂದು ಅಳ್ಳಿಕ್ ಶುರು ಮಾಡ್ದ. ಅಪ್ಪನ ಕೊರಳಿನ ಮಾಲೆಯನ್ನ ನೋಡ್ತಾ ಇದ್ದಾನೆ, ಅವನಿಗೆ ದಿಗ್ಭ್ರಮೆಯಾಗಿ ಬಿಟ್ಟಿದೆ. ಅಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ಧ್ಯಾನದ ಸ್ಥಿತಿಯಿಂದ ಕಣ್ಣು ತೆರೆದು ಎದುರುಗಡೆ ಅಳುತ್ತಾ ಇರುವ ಮಗನನ್ನ ನೋಡಿ ಕರುಣೆಯಿಂದ, ಏನಾಯ್ತು ಮಗು, ಯಾಕೆ ಹೀಗೆ ಅಳುತ್ತಾ ಇದ್ದಿ? ಇಲ್ಲಪ್ಪ, ನಿನ್ನ ಕೊರಳಿಗೆ ಸತ್ತ ಸರ್ಪವನ್ನ ಹಾಕಿ ನನ್ನನ್ನು ಕೆರಳಿಸಿದ, ಅದಕ್ಕೆ ತಕ್ಕ ಶಿಕ್ಷೆ ಮಾಡಿದ್ದೇನೆ, ಅವನಿನ್ 7 ದಿವಸದಲ್ಲಿ ಸಾಯ್ತಾನೆ ಅಂತ ಹೇಳಿದ ತಕ್ಷಣ ತಂದೆ ಒಂದೆರಡು ಕ್ಷಣಕ್ಕೆ ಹಿಂದೇನಾಯ್ತು ಅನ್ನುವುದನ್ನ ತಿಳಿದುಕೊಂಡು ನಾಭ್ಯನಂದತ್, ಮಗನ ಬೇರೆಯವರಾದ್ರೆ ಶಾಬಾಷ್ ಮಗನೇ, ಆಯ್ತು ನನ್ನ ಒಂದ್ ಮನೆತನಕ್ಕೆ ನೀನು ಮುಂದೆ ಇಂಥದ್ದೆಲ್ಲ ಸಿದ್ಧಿಯನ್ನ ಪಡೆದಿದ್ದಿ ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಿದ್ರು ಬೇರೆಯವರಾದ್ರೆ. ಬೈದ, ಚೆನ್ನಾಗ್ ಬೈದ. ಎಂತ ರಾಜರನ್ನ ಕಳ್ಕೊಂಡೇವು ಗೊತ್ತಾ? ನಾವಿಲ್ಲಿ ತನಕ ಈ ಕಾಡಿನಲ್ಲಿ ನೆಮ್ಮದಿಯಿಂದ ಏನಾದ್ರೂ ತಪಸ್ಸು ಮಾಡ್ತಾ ಇದ್ದೇವೆ ಅಂದ್ರೆ ಕಲಿಯನ್ನ ನಿಗ್ರಹಿಸಿ ಅವನು ತಡೆ ಹಿಡಿದಿದ್ದರ ಪರಿಣಾಮ. ಅವನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೇವೆ. ಒಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದು ಯಾವ ತಪ್ಪಿಗೆ? ಇದು ಶಿಕ್ಷೆಯ ಕ್ರೌರ್ಯ ಅತಿ ಹೆಚ್ಚಾಯ್ತಿದು. ಅತಿಯಾದ ದಂಡ ಪಾರುಷ್ಯ ಅನ್ನೋದು ಕೂಡ ತುಂಬಾ ದೊಡ್ಡ ದೋಷ. ಅದರಿಂದ ಸೆಟೆದು ಬಿದ್ರೆ ಸಮಾಜವೇ ಹಾಳಾಗಿ ಹೋಗುತ್ತೆ. ಅಂದಾಗೆ ನೀನ್ ಮಾಡಿದ್ ಸರಿ ಇಲ್ಲ ಅಂತ ಕೂಡ್ಲೆ ಅವನಿಗೆ ಸಂದೇಶವಾಹಕನ ಮೂಲಕ ಹೀಗೆ ನಡೆದಿದೆ ಎನ್ನುವುದನ್ನ ತಿಳಿಸಿದ್ರು ಕನಿಷ್ಠ ಪಕ್ಷ ಅವನು ತನಗೆ ಬೇಕಾದ್ದನ್ನ ಮಾಡಿಕೊಳ್ತಾನೆ ಅಂತ. ಇತ್ತ ಏನಾಗಿದೆ, ಆ ಆಶ್ರಮದಿಂದ ಹೊರಗೆ ಹೆಜ್ಜೆ ಇಟ್ಟಾಗ್ಲೇ ಅವನಿಗೆ ತಾನು ಮಾಡಿದ ತಪ್ಪು ಅಂತ ಕಸಿವಿಸಿಯಾಗಿ ದಾರಿಯುದ್ದಕ್ಕೂ ತನ್ನನ್ನು ಬೈಕೊಂಡು ಹೋಗಿದ್ದಾನೆ. ಪರೀಕ್ಷಿತ್ ರಾಜ, ನಿನಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ಇಲ್ಲದಿದ್ರೆ ನೀನ್ ಸುಧಾರಿಸಲ್ಲ, ಇನ್ನು ಮುಂದೆ ನಿನಗೆ ಈ ಅಧಿಕಾರ ನಡೆಸ್ಲಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ತನಗೆ ತಾನೇ ಬೈಕೊಂಡು ಹೋಗುವಷ್ಟರಲ್ಲಿ ರಾಜ್ಯವನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ತಾನಿನ್ನು ಮುಂದೆ ವಾನಪ್ರಸ್ಥಕ್ಕೆ ಹೊರಡಬೇಕು ಅಥವಾ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ಬೇಕು ಅಂತ ಸಂಕಲ್ಪಿಸುವುದು ಮತ್ತು ಈತ ಬಂದು ಒಬ್ಬ ಸಂದೇಶವಾಹಕನ ಮೂಲಕ ಹೇಳುವುದು ಸರಿಯಾಗಿ ಅವನ ಕಿವಿಗೆ ಬಿದ್ದೊಡನೆ ತುಂಬಾ ಆನಂದ ವ್ಯಕ್ತಪಡಿಸಿದ. ಶಿಕ್ಷೆ ಆಯ್ತು ಅಂತ, ತಪ್ಪಾಗಿದ್ದಕ್ಕೆ ಸರಿಯಾದ ಶಿಕ್ಷೆ ಆಯ್ತು ಅಂತ ಆನಂದ ಪಟ್ಟ. ಎರಡನೇದ ಆನಂದಕ್ಕೆ ಕಾರಣ 7 ದಿವಸ ಬದುಕ್ತೇನೆ ಅನ್ನೋ ನಿಶ್ಚಯ ಆಯ್ತಲ್ಲ. ಇಲ್ಲದಿದ್ರೆ 7 ಸೆಕೆಂಡಿಗೂ ಹೆಚ್ಚು ಕಮ್ಮಿ ಆಗ್ಬೋದು, ಏನ್ ಹೇಳಲಿಕ್ಕೆ ಬರಲ್ಲ. ಆದ್ರೆ 7 ದಿವಸ ಅನ್ನೋದು ನಿಶ್ಚಯ ಆಯ್ತು ಮತ್ತು ತನ್ನ ತಪ್ಪಿಗೆ ಅವರಿಂದಲೇ ಸರಿಯಾದ ಶಿಕ್ಷೆ ಒದಗಿ ಬಂತು ಅಂತ ಕೂಡಲೇ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುವ ನಿರ್ಧಾರವನ್ನ ಮಾಡಿ ಅಧಿಕಾರವನ್ನೆಲ್ಲ ಬಿಟ್ಟು ಗಂಗಾ ತಟದಲ್ಲಿ ಹೋಗಿ ಪ್ರಾಯೋಪವೇಶಕ್ಕೆ ಕೂಡುವಾಗ ಅಷ್ಟರಲ್ಲಿ ಈ ಅವನನ್ನ ಅಚ್ಚುಮೆಚ್ಚಾಗಿ ಪ್ರೀತಿಸ್ತಾ ಇದ್ದ ಪ್ರಜಾವರ್ಗ ಮತ್ತು ಸೇನಾವರ್ಗ, ಮಂತ್ರಿವರ್ಗ ಯಾವುದರಿಂದ ಅವನಿಗೆ ಸಾವು ಬರುತ್ತೋ ಅದನ್ನು ತಪ್ಪಿಸ್ಬೇಕು ಅಂತ ಅವರು ಜೀವ ಬಿಟ್ಟು ಪ್ರಯತ್ನಿಸಿದ್ರು. ಹಾಗೆ ಪ್ರಯತ್ನಿಸಿ ಅವನಿಗೊಂದು ದೊಡ್ಡ ಏಕಶಿಲಾ ಕಂಬವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಒಂದು ಪ್ರಾಸಾದವನ್ನ ಕಟ್ಟಿ
ಅದರ ಸುತ್ತ ಅನೇಕ ಮಂತ್ರವಾದಿಗಳನ್ನ ಮಂತ್ರದಿಂದಲೇ ಸರ್ಪಗಳನ್ನ ಬಗ್ಗಿಸುವ, ಗರುಡ ರೇಖೆಗಳಿಂದ ಕೂಡಿದಂತಹ ಹಾವು ಹಿಡಿಯುವ ಅನೇಕ ಜನರನ್ನೆಲ್ಲ ಕೆಲವರು ಅವರೇ ಬಂದ್ರು, ಕೆಲವರು ಇವರೇ ಕರೆಸಿ ರಾಜನಿಗೆ ಯಾವುದೇ ರೀತಿಯ ಸಾವಿನ ಕೇಡುಗಾಲ ಬರಬಾರದು ಅಂತ ಪ್ರಯತ್ನಿಸಿದ್ರು. ಈ ಘಟನೆ ಎಷ್ಟು ತೀವ್ರವಾದ ಸಂಚಲನ ಉಂಟು ಮಾಡಿತು ಅಂದ್ರೆ, ಆ ಇಡೀ ದೇಶದಲ್ಲಿ ಯಾವ ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಆಶ್ರಮಗಳಲ್ಲಿ ಋಷಿಗಳೆಲ್ಲ ತಮ್ಮ ತಮ್ಮ ಸಾತ್ವಿಕ ಕರ್ಮದಲ್ಲಿ ಮೈ ಮರೆತು ಮುಳುಗಿದ್ರು, ಅವ್ರು ಎಲ್ರೂ ಅಲ್ಲಿ ಬಂದು ಹುಡುಕೊಂಡು ಅದೇ ದಿನ ಹುಡುಕಿಕೊಂಡು ಇವನು ಬಂದು ಪ್ರಾಯೋಪವೇಶಕ್ಕೆ ಕೂಡುವುದಕ್ಕೂ ಅವರೆಲ್ಲ ಹುಡುಕೊಂಡು ರಾಶಿ ರಾಶಿ ತಂಡೋಪತಂಡವಾಗಿ, ಕೇವಲ ಅವ್ರು ಮಾತ್ರ ಬರಲಿಲ್ಲ, ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ, ಯಾಕಂದ್ರೆ ನೋಡಿ, ನಿಜವಾದ ಒಬ್ಬನ ಗರಿಮೆ ಹಿರಿಮೆ ಏನು ಅಂತ ಅವನ ಸಾವಿನಲ್ಲಿ ಗೊತ್ತಾಗುತ್ತೆ ಅಂತ, ಅಥವಾ ಅವನಿಗೆ ಏನಾದ್ರೂ ತೊಂದರೆ ಆದಾಗ ಪ್ರತಿಕ್ರಿಯಿಸುವ ಮಂದಿಯ ಭಾವದಿಂದ ಗೊತ್ತಾಗುತ್ತೆ. ದೇಶದ ಸಜ್ಜನರ ಎಲ್ಲಾ ಕಡೆಯಿಂದ ಆಗಮನ ಹೇಗಾಯ್ತು ಅಂದ್ರೆ, ಅಲ್ಲಿ ತಡೆದು ನಿಲ್ಲಿಸ್ಲಿಕ್ಕಾಗದೆ ಯಾವುದೋ ನಾವು ಈಗಿನ ಭಾಷೆಯಲ್ಲಿ ಹೇಳುದಾದ್ರೆ ಕುಂಭಮೇಳದ ಹಾಗೆ ಅಂತ ಜನಗಳ ರಾಶಿ ಸೇರಿತು. ಎಲ್ಲದಕ್ಕಿಂತ ಆಶ್ಚರ್ಯ ಆದ ಇನ್ನೊಂದು ಸಂಗತಿ, ಋಷಿಗಳೆಲ್ಲ ಬಂದಿದ್ದಾರೆ, ವೇದವ್ಯಾಸರು, ಪರಶುರಾಮ ಎಲ್ಲರೂ ಬಂದಿದ್ದಾರೆ. ಅದರ ಜೊತೆಗೆ ಅಲ್ಲಿ ಶುಕಾಚಾರ್ಯರು ಪ್ರವೇಶ ಮಾಡಿದ್ದಾರೆ. ಇದು ಎಲ್ಲ ಋಷಿಗಳಿಗೂ ಖುಷಿ ಆಯ್ತು. ಸ್ವತಃ ಪರೀಕ್ಷಿತ್ ರಾಜನಿಗಂತೂ ನನ್ನ ಬದುಕು ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಎಲ್ಲರಿಗೂ ಆತಿಥ್ಯ ಮಾಡಿದ್ದಾನೆ, ಒಬ್ಬರಿಗೂ ಸ್ವಲ್ಪವೂ ಅನಾದರ ತೋರದೆ ಬಂದವರಿಗೆಲ್ಲರಿಗೆ ಕಾಲಿ ಗಡ್ಡ ಬಿದ್ದು ಅರ್ಘ್ಯ ಪಾದ್ಯಾದಿಗಳನ್ನ ಕೊಟ್ಟು, ಎಷ್ಟು ಎಷ್ಟು ಶ್ರದ್ಧೆಯಿಂದ ನಾವು ಹಿರಿಯರನ್ನ ಚೆನ್ನಾಗಿ ಬರಮಾಡಿಕೊಳ್ತೇವೋ ಅಷ್ಟು ನಮ್ಮ ಜೀವನದಲ್ಲಿ ಮಾಂಗಲ್ಯ ಉಂಟಾಗುತ್ತೆ. ಆ ಕಾರಣಕ್ಕಾಗಿ ಎಲ್ಲೂ ಅಯ್ಯೋ ಇವ್ರಿಗೆ ನಮಸ್ಕಾರ ಮಾಡಿ ಆಯ್ತು, ಇನ್ನು ಇವರಿಗೂ ಮಾಡ್ಬೇಕಾ ಅಂತ ಸ್ವಲ್ಪವೂ ಔದಾಸೀನ್ಯ ತೋರದೆ ಎಲ್ಲರಿಗೂ ಯೋಗ್ಯವಾದ ಆಸನಗಳನ್ನ ಆ ಪ್ರಾಸಾದದಲ್ಲಿ ಕೊಟ್ಟು ಎಲ್ರು ಹೇಳಿದ್ರು ಶುಕಾಚಾರ್ಯರನ್ನೇ ಕೂಡಿಸಿ, ವೇದವ್ಯಾಸರು ಸಮೇತ. ಯಾಕೆಂದ್ರೆ ಅದಕ್ಕೊಂದು ಸಣ್ಣ ಪ್ರಸಂಗ ಹೇಳ್ತಾರೆ ಹಿಂದೆ, ವೈರಾಗ್ಯದ ನಿಧಿ ಅವನು ಅಂತ ಹೇಳಿಕ್ಕೆ. ಎರಡನೇದು ಇನ್ನೊಂದು ಕಾರಣ ಇದೆ, ಅದ್ ಮತ್ತೆ ನೋಡೋಣ. ಹೆಣ್ಣು ಮಕ್ಕಳೆಲ್ಲ ಈ ಶುಕಾಚಾರ್ಯರು ಬರಬೇಕಾದ್ರೆ ಅವರಿಗೆ ಯಾವ ನಾಚಿಕೆನೂ ಆಗ್ಲಿಲ್ಲ ಅಂತೆ, ಯಾಕೆಂದ್ರೆ ಇವನು ಆ ಕಡೆಗೆ ತಲೆನೇ ಹಾಕ್ಲಿಲ್ಲ ಅಂತ. ಆದ್ರೆ ವೇದವ್ಯಾಸರು ಬಂದಾಗ ಎಲ್ರು ತಮ್ಮ ಬಟ್ಟೆ ಬರೆಯನ್ನು ಮುಚ್ಚಿಕೊಂಡ್ರಂತೆ, ಯಾಕೆಂದ್ರೆ ಅವರು ಬರುವಾಗ ಪುತ್ರ 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 ಅಂತ ಕರೀತಾ ಬರ್ತಾ ಇದ್ರಂತೆ. ಓ, ಇವನಿಗೆ ಸಂಸಾರದಲ್ಲಿ ಇನ್ನೂ ತುಂಬಾ ಆಸಕ್ತಿ ಇದೆ, ಆದ್ರಿಂದಾಗಿ ಇವನಿಂದ ನಮಗೆ ಸ್ವಲ್ಪ ಮಾನ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಅವರು ಮುಚ್ಚಿಕೊಂಡ್ರು ಅಂತ. ಅದು ಲೋಕದ ದೃಷ್ಟಿಯಿಂದ ತನ್ನ ಮಗನ ಪ್ರೀತಿಯನ್ನ ತೋರಿಸಿದ್ದಾದ್ರಿಂದ ಹಾಗೆ ಜನಗಳಿಗೆ ಶುಕಾಚಾರ್ಯರ ಬಗ್ಗೆ ಭಾರಿ ಭಾರಿ ಅಭಿಮಾನ. ಮಕ್ಕಳೆಲ್ಲ ಕಲ್ಲು ಅವನ ಹಿಂದೆ ಬೀಸ್ಕೊಂಡು ಬರ್ತಾ ಇದ್ರೆ ಅವ್ರು ಅವಧೂತನಂತೆ ಅದಕ್ಕೆ ಯಾವ ಸಿಟ್ಟು ಮಾಡ್ಕೊಳ್ಳದೆ, ಆಪೀಚ್ಯ ವಯ, ಇನ್ನೂ ಕೂಡ 16 ತುಂಬದ ಹುಡುಗನ ವಯಸ್ಸಿನಲ್ಲೇ ಆ ಎಲ್ಲ ವಸ್ತುತಃ ಆಗಲೇ 2 ಮದುವೆಯಾಗಿ 4-6 ಮಕ್ಕಳನ್ನ ಪಡೆದ ತಂದೆ. ಆದ್ರೆ ಅದನ್ನೆಲ್ಲ ಬಿಟ್ಟು ದೀಕ್ಷೆಯನ್ನ ತೆಗೆದುಕೊಂಡು ಸನ್ಯಾಸದ ಸ್ವರೂಪವನ್ನ, ಅವಧೂತ ವೇಷವನ್ನ ತೊಟ್ಟುಕೊಂಡು ಕಾಡಾಡಿಯಾಗಿ ಓಡಾಡುತ್ತಾ ಇದ್ದವನು ಹುಡುಕಿಕೊಂಡು ಪರೀಕ್ಷಿತ್ ರಾಜನ ಅರಮನೆಯ ಬಳಿ ಸುತ್ತುವಾಗ ಕರೆದೊಯ್ದು ತನ್ನ ಪ್ರಧಾನ ಆಸನದಲ್ಲಿ ಕೂಡಿಸಿ, ಜೀವನದಲ್ಲಿ ಕೇಳಲೇಬೇಕಾದ ಸಂಗತಿ ಏನಾದಿದ್ರೆ ನನ್ಗೆ 7 ದಿನಗಳನ್ನ ಹೇಗೆ ಕಳಿಬೇಕು ಗೊತ್ತಿಲ್ಲ. ಅವನು ಕೇಳ್ತಾನೆ, ಜಪ ಮಾಡ್ಬೇಕಾ? ಜಪ ಮಾಡ್ತೇನೆ. ಪೂಜೆ ಮಾಡ್ಬೇಕಾ? ಅರ್ಚನೆ ಮಾಡ್ಬೇಕಾ? ಕೇಳ್ಬೇಕಾ? ಅಥವಾ ಇನ್ನೇನಾದ್ರೂ ಯಜ್ಞ ಮಾಡ್ಬೇಕಾ? ಯಾವುದನ್ನ ಮಾಡಿದ್ರೆ ನನ್ನ 7 ದಿನಗಳು ಸಾರ್ಥಕವಾಗುತ್ತೆ ಅದನ್ನ ಹೇಳಿ ನಾನು ಅದನ್ನೇ ಮಾಡ್ತೇನೆ. ನೀವು ಹೇಳಿದಂತೆ ಒಂದು ಕಟ್ಟಿ ಅಲ್ಲಾಡುವುದು ಕೂಡ ನೀವು ಹೇಳಿದ ಹಾಗೆ, ನೀವು ಹೇಳಿ ನಾನು ಅದನ್ನ ಮಾಡ್ತೇನೆ ಅಂತ. ಆಗ ಶುಕಾಚಾರ್ಯರು ತುಂಬಾ ಸಂತೋಷ ಪಡುತ್ತಾರೆ. ನೀನು ಕೇಳಿದ ಪ್ರಶ್ನೆಯು ಕೂಡ, ಅಂದ್ರೆ ಇದು ಯಾಕೆ ಈ ವಿಷಯಕ್ಕೆ ಬಂತು ಅಂತಂದ್ರೆ, ಇದೇ ತರದ ಪ್ರಶ್ನೆಯನ್ನ ಶೌನಕರು ಸೂತ ಪುರಾಣಿಕರ ಹತ್ರ ಕೇಳಿದ್ರು. ಹಾಗಾಗಿ ಅದನ್ನೇ ನಾನು ಕೂಡ ನಿಮ್ಗೆ ನಿರೂಪಣೆ ಮಾಡುತ್ತೇನೆ ಅಂತ ಶೌನಕರ ಪ್ರಶ್ನೆಗೆ ಉತ್ತರವಾಗಿ ಪರೀಕ್ಷಿತ್ ಕೇಳಿದ ಪ್ರಶ್ನೆಯನ್ನೇ ನೀವು ಕೇಳಿದಂತೆನೆ ಅವರು ಕೇಳಿದ್ದಕ್ಕೆ ಉತ್ತರಗಳು ಹೀಗೆ ಬಂದವು ಅನ್ನುವ ನಿರೂಪಣೆಯನ್ನು ಮಾಡ್ತಾರೆ. ಇನ್ನೊಂದು ಇದರ ಹಿನ್ನೆಲೆ ಏನು ಅಂದ್ರೆ, ಯಾವ ಪರೀಕ್ಷಿತ್ ರಾಜನಿಗೆ ಬದುಕ್ಲಿಕ್ಕೆ ಅವಕಾಶ ಕೊಡದಂತೆ ಅಸ್ತ್ರವನ್ನ ಪ್ರಯೋಗಿಸಿ ಅದರ ಬದುಕಿನ
ಎಲ್ಲ ಅವಕಾಶಗಳನ್ನು ತಪ್ಪಿಸುವ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ನೋ ಅದೇ ರುದ್ರದೇವನ ಅಂಶನಾದಂತಹ ಶುಕಾಚಾರ್ಯರು ಎಲ್ಲಿ ತಾನು ಹಾಳು ಮಾಡಿದ್ನೋ ಅದನ್ನ ಮತ್ತೆ ಸರಿ ಮಾಡ್ಲಿಕ್ಕೆ ತಾನೇ ಇನ್ನೊಂದು ರೂಪದಿಂದ ಅಶ್ವತ್ಥಾಮನಾಗಿ ಅದನ್ನು ಕೊಲ್ಬೇಕು ಅಂತ ಪ್ರಯತ್ನ ಮಾಡಿದ. ಈಗ ಸಾಯುವ ಹೊತ್ತಿಗೆ ಅದನ್ನು ಬದುಕಿಸಿ ಉತ್ತಮವಾದ ಗತಿ ಅದಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿ ಶುಕನ ರೂಪದಿಂದ ಬಂದು ತನ್ನ ಹಿಂದಿನ ಕಾರ್ಯದ ಅವ್ಯವಸ್ಥೆಯನ್ನ ತಪ್ಪಿಸುವ ಕೆಲಸಕ್ಕೋಸ್ಕರ ಬಂದ. ಆದ್ರಿಂದಾಗಿ ಎಲ್ಲರೂ ಕೂಡ ಸುಮ್ನಾದ್ರು. ಅವ್ರ ಕೆಲಸ ಅವ್ರು ಮಾಡ್ಬೇಕು ಅಂತ. ಶ್ರೋತವ್ಯಾನಿ ಹರಾಜೇಂದ್ರ ನೃಣಾಂ ಸಂತೆ ಸಹಸ್ರಶ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹ ಮೇಧಿನಾಂ ನಿದ್ರಯ ಪ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯ ದಿವಾ ಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವಾ. ಕೇಳುದು ಅಂತ ಹೇಳ್ತಾ ಇದ್ದಿ, ಎಷ್ಟು ತಪ್ಪ ಕೇಳುವುದಕ್ಕೆ ಸಾವಿರಾರು ಸಂಗತಿಗಳಿವೆ. ಅದಕ್ಕೆ ಆಯುಷ್ಯ ಸಾಕಾಗುದಿಲ್ಲ. ಇಡ್ಲಿ ಅಂತ ತಗೊಂಡ್ರು ಅದಕ್ಕೆ 2 ದಿವಸ ವಿಷಯಗಳನ್ನ ಸಂಗ್ರಹ ಮಾಡಿ ಮಾತಾಡ್ಬೋದು, ಅಷ್ಟು ಅದರ ಹಿನ್ನೆಲೆಗಳಿವೆ. ಯಾವುದೇ ಒಂದು ಸಣ್ಣ ಕಣದಿಂದ ಹಿಡಿದು ಬ್ರಹ್ಮನ ತನಕವೂ ಕೂಡ ಯಾವುದೇ ವಿಷಯದ ಬಗ್ಗೆನೂ ನಾವು ಸ್ವಲ್ಪ ಆಳವಾಗಿ ಪ್ರಶ್ನೆ ಮಾಡಿದ್ರೆ ಅಥವಾ ಅದರ ಇತಿಹಾಸವನ್ನ ಹಿನ್ನೆಲೆಯನ್ನ ಕೆದಕಿದ್ರೆ ಎಲ್ಲವೂ ಚಂದವೇ ಕೇಳಲಿಕ್ಕೆ, ಎಲ್ಲವೂ ಅದ್ಭುತವೇ. ಆದ್ರೆ ಯಾವುದರಿಂದ ನಮ್ಮ ಬದುಕಿಗೆ ಶ್ರೇಯಸ್ಸಾಗುತ್ತೋ ಅಂಥದ್ದನ್ನ ಕೇಳಬೇಕು ಅಂತ ನಿಜವಾಗಿ ಉದ್ದೇಶ ಬರಬೇಕು. ಆದ್ರೆ ನೀನ್ ಕೇಳ್ತಾ ಇದ್ದಿ, ಆದ್ರೆ ಲೋಕದಲ್ಲಿ ತನ್ನ ಬಗ್ಗೆನೂ ಪರಿಚಯ ಇಲ್ಲ, ತಾನು ಬಂದ ಮೇಲೆ ಯಾಕೆ ಬಂದಿದ್ದೇನೆ ಅನ್ನುವ ಪ್ರಶ್ನೆಯೂ ಹುಟ್ಲಿಲ್ಲ. ಯಾಕೆಂದ್ರೆ ಇಡೀ ಇರುವ ಆಯುಷ್ಯದಲ್ಲಿ ನಿದ್ದೆಯಲ್ಲೇ ಅರ್ಧ ಆಯುಷ್ಯ ಕಳೆದು ಹೋಗುತ್ತೆ. ಇನ್ನು ಕೆಲವೊಮ್ಮೆ ಅಕಸ್ಮಾತ್ ಎಚ್ಚರ ಇದ್ರೂ ಕೂಡ ರಾತ್ರಿಯ ಹೊತ್ತು ಅದು ದೇಹದ ಸಂತೋಷವನ್ನ ಪಡೆಯುವುದಕ್ಕೇನೆ ಕಳೆದು ಹೋಗುತ್ತೆ. ನವಂ ವಯ, ಎಳೆಯ ವಯಸ್ಸೆಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಇನ್ನು ಹಗಲಿನಲ್ಲಿ ಸಂಪತ್ತಿನ ಜಮಾವಣೆ ಮಾಡುವುದರಲ್ಲೇ ಮುಗಿದು ಹೋಗುತ್ತೆ. ಕುಟುಂಬವನ್ನ ನೋಡ್ಕೊಳ್ಳುವುದು, ಜವಾಬ್ದಾರಿಗಳನ್ನು ಹೊರುವುದು, ದೇವರ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಎಲ್ಲಿದೆ? ನಮ್ಮ ಟೈಮ್ ಎಲ್ಲವೂ ನಮ್ಮನ್ನ ನೋಡ್ಕೊಳ್ಳುವುದರಲ್ಲೇ ಮುಗಿದು ಹೋಗುತ್ತೆ. ಆದ್ರಿಂದಾಗಿ ಒಂದು ವಿಷಯ ನೆನಪಿಟ್ಟುಕೋ, ಭಾರತ ಅವನು ಭರತ ವಂಶದವನೇ. ಆದ್ರಿಂದ ಸರ್ವಾತ್ಮ ಭಗವಾನ್ ಹರಿರೀಶವರ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯ ಚ ಇಚ್ಛತಾ ಅಭಯಂ. ಅಭಯಂ ಇಚ್ಛತಾ, ಯಾರು ಅಭಯ, ಜೀವನದಲ್ಲಿ ನೆಮ್ಮದಿ ಬೇಕು, ಕಿರಿಕಿರಿ ಇರಬಾರ್ದು ಅಂತ ಯಾರು ಬಯಸ್ತಾನೋ ಅವನು ಖಂಡಿತವಾಗಿಯೂ ದಿನದಲ್ಲಿ ಸ್ವಲ್ಪ ಹೊತ್ತಾದ್ರೂ ಕೂಡ ಭಗವಂತನ ಬಗ್ಗೆ ಕೇಳಬೇಕು. ಒಳ್ಳೆಯ ಚಿಂತನೆಗಳನ್ನ ಕೇಳುವುದರ ಜೊತೆಗೆ ಅದನ್ನ ಹೇಳ್ಬೇಕು ಅಥವಾ ಹಾಡ್ಬೇಕು. ಮತ್ತೆ ಮತ್ತೆ ಅದನ್ನ ನೆನಪಿಸಿಕೊಳ್ಬೇಕು. ಹೇಳೋರು ಇಲ್ಲ, ಕೇಳಲಿಕ್ಕೂ ಆಗ್ತಿಲ್ಲ, ಕನಿಷ್ಠ ಪಕ್ಷ ಕೇಳಿದ್ದನ್ನೇ ನೆನಪಿನಲ್ಲಿ ಇಟ್ಟುಕೊಂಡಾದ್ರೂ ಮತ್ತೆ ಮತ್ತೆ ಅದನ್ನು ಚಿಂತಿಸಿಕೊಳ್ತಾ ಇರ್ಬೇಕು. ಇದು ಸರ್ವಾತ್ಮನ ಮಾಡ್ಬೇಕು ಅಂತ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ. ನಮ್ಮ ಸುತ್ತ ಇದ್ದು ನಮಗೆ ಯಾವಾಗ್ಲೂ ರಕ್ಷಣೆಯ ಕವಚವನ್ನ ಹೊರಿಸಿ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೆ ಮಾಡುವಂತಹ ಮಹಾ ಉಪಕಾರ ಆತನದ್ದು. ಅದಕ್ಕಾಗಿ ಇಷ್ಟು ನಮ್ಮ ಕೆಲಸ ಮಾಡಬೇಕಾದದ್ದು. ಆದ್ರಿಂದ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಅದಕ್ಕೋಸ್ಕರನೇ ವೇದವ್ಯಾಸರು ಈ ಭಾಗವತ ಪುರಾಣವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ಮೊದಲಿಗೆ ತಂದೆಯಿಂದ ಶುಕಾಚಾರ್ಯರು ಅವನೇ ಹೇಳ್ತಾನೆ, ಪಿತುಹು ದ್ವೈಪಾಯನಾತ್ ಅಹಂ. ತಂದೆಯಿಂದ ಮೊದಲು ನಾನು ಆ ವಿದ್ಯೆಯನ್ನ ದ್ವಾಪರದ ಅಂದ್ರೆ ಅವರು ಹುಟ್ಟಿದ ಸಮಯದಲ್ಲೇ ನನ್ನನ್ನ ಕರೆಸಿ ಉಪದೇಶ ಮಾಡಿದ್ರು. ಅವರಿಂದ ಅಧ್ಯಯನ ಮಾಡಿದೆ. ನಾನು ಹುಟ್ಟಿದ ತಕ್ಷಣವೇ ತಿಳಿದ ಈ ಸಂಗತಿಯನ್ನ ಈಗ ನಿನಗೆ ಬೋಧಿಸುವುದಕ್ಕೆ ಸಮಯ ಬಂದಿದೆ. ನಿನಗೆ ಅಷ್ಟೊತ್ತಿಗೆ ಅವನ ಮುಖದಲ್ಲಿರುವ ಒಂದು ಪ್ರಶ್ನೆಯನ್ನ ಗಮನಿಸಿ ನಿಂಗೊಂದು ಯೋಚನೆ ಬರಬಹುದು. ಅಲ್ಲ, ಇಷ್ಟೆಲ್ಲ ಕೇಳಲಿಕ್ಕಿದೆ, ಇಷ್ಟೆಲ್ಲ ಚಿಂತಿಸ್ಲಿಕ್ಕಿದೆ, ಇರುವ 7 ದಿನದಲ್ಲಿ ಏನು ಮಾಡಿ ಏನು ಅಂತ ಕೇಳಿದ್ರೆ ಯೋಚನೆ ಮಾಡಬೇಡ. ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇಯತಃ. 7 ದಿನ ಕಮ್ಮಿ ಅಲ್ಲಪ್ಪ. 7 ದಿನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಯಾಕೆಂದ್ರೆ ಖಟ್ವಾಂಗ ಅಂತನ್ನುವಂತಹ ಒಬ್ಬ ರಾಜರ್ಷಿ, ಅವನ ಇನ್ನೊಂದು ಹೆಸರು ದಿಲೀಪ ಅಂತ. ಆ ರಾಜರ್ಷಿ ತಪಸ್ಸು ಮಾಡಿ ಉತ್ತಮ ಗತಿಯನ್ನ ಪಡೆದು ಸ್ವರ್ಗದಲ್ಲಿ ಇರುವಾಗ ಅವನ ಕೊನೆಯ ಕ್ಷಣಕ್ಕೆ ಹತ್ರ ಬರುವಾಗ ಅವನಿಗೆ ಏನೋ ಒಂದು ಡೌಟ್ ಬಂತು. ಸ್ವರ್ಗ ನಿಯಾಮಕರ ಹತ್ರ ಕೇಳಿದ, ನನ್ನ ಹತ್ರ ಇನ್ನೆಷ್ಟು ಟೈಮ್ ಇದೆ? ಸ್ವರ್ಗಕ್ಕೆ ಹೋದ್ರು ಖುಷಿ ಇರಲ್ಲ. ಯಾಕೆಂದ್ರೆ ಸಮಯ ಮುಗೀತು, ಇನ್ನಿಷ್ಟೇ ದಿನ, ಇನ್ನಿಷ್ಟೇ ಹೊತ್ತು, ಇನ್ನಿಷ್ಟೇ ಸೆಕೆಂಡು, ಇನ್ನು ವಾಪಸ್ ಭೂಮಿಗೆ ತಳ್ತಾರೆ ಅನ್ನುವ ಭಯದಲ್ಲಿಯೇ ಅಲ್ಲಿ ಕಾಲ ಕಳಿಬೇಕು. ಯಾಕೆಂದ್ರೆ ಅದು ಸಾರ್ವಕಾಲಿಕವಾದ ಸುಖ ಅಲ್ಲ. ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯೋ ಅಲ್ಲಿ ತನಕ ಅಲ್ಲಿ ಇಟ್ಕೊಳ್ತಾರೆ. ಅದಾದ್ಮೇಲೆ ಮುಲಾಜೇ ಇಲ್ಲದೆ
ತಿರುಗು ಅಂತಾರೆ, ಓದಿತಾರೆ ಕೆಳಗೆ, ಹೋಗ್ ನಿನ್ಗೆ ಬರಬೇಕಾದ ಜಾಗ ಅಲ್ಲಿದೆ ಅಂತ. ಆದ್ರಿಂದ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ, ಪುಣ್ಯ ಕ್ಷೀಣವಾದಾಗ ಮತ್ತೆ ಭೂಮಿಗೆ ಬರಲೇಬೇಕು. ಆದ್ರಿಂದಾಗ ಅವನಿಗೆ ಯೋಚನೆ ಹತ್ತಿತ್ತು, ಇಷ್ಟೆಲ್ಲ ಸೌಖ್ಯವನ್ನು ಅನುಭವಿಸಿದ ನಾನು ಮತ್ತೆ ಈ ಚಕ್ರದಲ್ಲಿ ಬೀಳುವುದು ಅಂತಾದ್ರೆ ಬೇಡ ಅಂತ ಅನಿಸಿ ದೇವತೆಗಳ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಮುಹೂರ್ತದಷ್ಟು ಕಾಲ ನಿನ್ನದ್ ಬಾಕಿ ಇದೆ ಇಲ್ಲಿ, ಹಾಗಾದ್ರೆ ಸರಿ ನಾನೇ ಹೊರಡುತ್ತೇನೆ ಅಂತ ಅಲ್ಲಿಂದ ಭೂಮಿಯ ಕಡೆಗೆ ಬಂದು ಈ ಭೂಮಿಯಲ್ಲಿ ನೆಲೆಸಿ ಆ ಅಷ್ಟು ಹೊತ್ತನ್ನ ಅನನ್ಯವಾಗಿ ಇಂಟೆನ್ಸಿವ್ ಆಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ. ನನಗೆ ಇದ್ರ ಮೇಲೆ ಇನ್ನು ಈ ಸ್ವರ್ಗ ಎಲ್ಲ ಬೇಡ, ನನಗೆ ಈ ಸುಖದ ಓಡಾಟ ಹುಡುಕಾಟ ಇದು ಯಾವುದು ಬೇಡ, ನನಗೆ ನೀನ್ ಬೇಕು ದೇವರೇ ಅಂತ ದೇವರನ್ನ ಅನನ್ಯವಾಗಿ ಪ್ರೀತಿಸಿ ಪ್ರಾರ್ಥಿಸಿದ ಅವನು ಗತವಾನ ಭಯಂ ಹರಿ. ಆ ಪ್ರಾರ್ಥನೆ ಪ್ರಾಮಾಣಿಕವಾಗಿತ್ತು. ಆದ್ರಿಂದ ಅವನು ಸ್ವರ್ಗದಲ್ಲೇ ಇಷ್ಟೆಲ್ಲ ಸುಖವನ್ನು ಅನುಭವಿಸಿದ್ರು ಕೂಡ ಅದು ಅತ್ಯಂತ ಕಡಿಮೆ ಇದ್ದು ಅದರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಅರ್ಥ ಆಗಿ ಅವನು ಪ್ರಾರ್ಥಿಸಿದ್ದಾದ್ರಿಂದ ಉತ್ತಮ ಲೋಕವನ್ನ ಆತ ಹೊಂದಿದ. ಮತ್ತೆ ಮರಳಿ ಬಾರದ ನಚ ಪುನರಾವರ್ತತೆ ಅನ್ನುವಂತಹ ನಿತ್ಯ ಅವಿಚ್ಛಿನ್ನವಾದ ಸೌಖ್ಯವನ್ನ ಆತ ಪಡೆಯುವಂತಾಯಿತು. ಒಬ್ಬ ಮನುಷ್ಯ ಅಂತ್ಯಕಾಲದಲ್ಲಿ ಭಗವಂತನನ್ನ ಅನುಸಂಧಾನ ಮಾಡಬೇಕಾದ್ರೆ ಮೊದಲಿನಿಂದಲೂ ಅದರ ಅಭ್ಯಾಸ ಇರಬೇಕು. ಜೀವಿತಾವಧಿಯ ಅಷ್ಟೂ ಕಾಲದಲ್ಲಿ ಸಮಯವಾದಾಗಲೆಲ್ಲ ಭಗವಂತನನ್ನ ಸ್ಮರಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಅವನಿಗೆ ಕೊನೆಯ ಕಾಲದಲ್ಲಿ ಭಗವಂತನ ನೆನಪು ಆಗುತ್ತೆ. ಅಲ್ಲ ಹೋಗುವಾಗ ತುಂಬಾ ಎಲ್ಲ ಬಳ್ಳಿಗಳು ಅಡರಿ ಎಡವಿ ಬೀಳುವಂತಹ ಸಮಸ್ಯೆಗಳು ಇವೆಯಲ್ಲ ಅಂದ್ರೆ ಹೌದು, ಚಿಂದ್ಯಾದ ಸಂಘಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ, ಅವಶ್ಯವಾಗಿ ಅಸಂಗ ಎಲ್ಲದರ ಜೊತೆಗಿದ್ರೂ ಕೂಡ ಯಾವುದರ ಜೊತೆಗೂ ಇದ್ದೇನೆ ಅಂತನ್ನುವ ಭಾವ, ಯಾವುದರ ಜೊತೆಗೂ ಇಲ್ಲ ಅನ್ನುವ ಯೋಚನೆಯನ್ನು ಮಾಡಿಕೊಂಡು ದೇಹಕ್ಕೆ ದೇಹವನ್ನ ಅನುಸರಿಸಿ ಬಂದಂತಹ ಎಲ್ಲ ಅಂಶಗಳಿಗೂ ಕೂಡ ಆಸೆಯನ್ನು ಪಡದೆ ಗೃಹ ಪ್ರವ್ರಜಿತ, ಮನೆಯಲ್ಲಿ ಇರುವುದು ಒಂದು ರೀತಿ, ಇಲ್ಲ ಸಮಯ ಬಂತು ಹೊರಡುವ ಕಾಲ ಬಂತು ಅಂದ್ರೆ ಮನೆಯಿಂದ ಹೊರಟು ತೀರ್ಥಕ್ಷೇತ್ರಗಳನ್ನ ಸೇರಿ ಶೌಚವನ್ನ ಅನುಭವಿಸಿ ವಿವಿಕ್ತನಾಗಿ ಏಕಾಂತದಲ್ಲಿ ಇದ್ದು ವಿಧಿವತ್ತಾಗಿ ತಾನು ಕಲ್ಪಿಸಿಕೊಂಡ ಒಂದು ಆಸನದಲ್ಲಿ ಮನಸ್ಸಿನ ಶುದ್ಧತೆಯನ್ನ ಕಾಪಾಡಿಕೊಂಡು ಬ್ರಹ್ಮಾಕ್ಷರವನ್ನ ನಿರಂತರವಾಗಿ ಜಪಿಸ್ತಾ ಮನಸ್ಸನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅದಕ್ಕೆ ಸಹಕಾರಿಯಾಗಿ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ಓಂಕಾರದ ಬ್ರಹ್ಮ ಬೀಜವನ್ನ ನಿರಂತರ ಸ್ಮರಿಸಿ ಬೇಡದ ವಿಷಯಗಳಲ್ಲಿ ಹೋಗ್ತಾ ಮನಸ್ಸು ಇಂದ್ರಿಯಗಳನ್ನ ಹಿಂದಕ್ಕೆ ಸರಿಸಿ ಯಾಕೆ ಹೋಗ್ಬೇಕು ಯಾಕೆ ಹೋಗಬಾರದು ಅನ್ನುವ ಬುದ್ಧಿಯನ್ನ ವಿವೇಕವನ್ನ ಅದಕ್ಕೆ ಸಾರಥ್ಯವಾಗಿಸಿಕೊಂಡು ಅನೇಕ ಕರ್ಮಗಳನ್ನ ಮಾಡಿಯೂ ಕೂಡ ಅದು ಭಗವಂತನ ಪ್ರೀತಿಗಾಗಿ ಇಂತ ಶುಭದ ನೆಲೆಯಲ್ಲಿ ಅದನ್ನ ಭಗವಂತನಿಗೆ ಅರ್ಪಿಸಿದಾಗ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಧ್ಯಾನ ಮಾಡುವಾಗ ಭಗವಂತನನ್ನ ಸಮಗ್ರವಾಗಿ ಚಿಂತಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಇದು ಅವನು 12ನೇ ಸ್ಕಂದದಲ್ಲಿ ಇದೆಲ್ಲವನ್ನು ಮಾಡ್ತಾನೆ. ಈಗ ಏನು 2ನೇ ಸ್ಕಂದದಲ್ಲಿ ಹೇಳ್ತಾರೋ ಅಷ್ಟನ್ನು ಕೂಡ ಅವನು ಕೊನೆಯ ಕಾಲದಲ್ಲಿ ಅದನ್ನು ನಡೆಸಿಯೇ, ಅಂದ್ರೆ ಅವನು ಇಲ್ಲಿಂದ ಕೇಳ್ತಾ 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 ಕಥೆ ಪೂರ್ತಿ ಧ್ಯಾನ ಸ್ಥಿತಿಗೆ ಹೋಗಿದ್ದಾನವನು. ಅಲ್ಲಿ ಒಂದು ಆಶೀರ್ವಾದ ಮಾಡ್ತಾರೆ ಅವನಿಗೆ. ವಸ್ತುತಃ ಸರ್ಪ ಕಚ್ಚಿದ್ರಿಂದ ಆಗುವಂತದ್ದೇನು? ಅಪಮೃತ್ಯು. ಅದು ಒಳ್ಳೆ ಮೃತ್ಯು ಅಲ್ಲ. ಆದ್ರ ಆಶ್ಚರ್ಯ, ಅವನು ಸರ್ಪ ಕಚ್ಚುವ ಮುನ್ನವೇ ಅವನು ದೇಹದಿಂದ ಜೀವವನ್ನ ಊರ್ಧ್ವಗತಿಗೆ ಬಿಡ್ತಾ ಇದ್ದಾನೆ. ಅದು ಬಿಡುವುದು ಹೊಡೆಯುವುದು ಎರಡು ಒಂದೇ ಸಮಯ ಆಯ್ತು. ಹೊಡೆಯುವುದು ಶಾಪ ಸತ್ಯ ಆಗ್ಲಿಕ್ಕೆ, ಆದರೆ ಬಿಡುವುದು ತನ್ನ ಆತ್ಮ ನಿರ್ಧಾರದ ಮೂಲಕ ಪರಮಾತ್ಮನಿಗೆ ತನ್ನನ್ನು ಒಪ್ಪಿಸಿಕೊಂಡಾದ್ರೆ ಅವ್ರು ಏನ್ ಹೇಳುದಂದ್ರೆ, ನೀವು ಇಷ್ಟು ಜನರನ್ನ ಕರೆದು ನಮಸ್ಕರಿಸಿ ಅವರಿಂದ ಹಿತವಚನವನ್ನ ಪಡೆದು ಅವರ ಪ್ರೀತಿಗೆ ಪಾತ್ರನಾಗಿದ್ದೀನ್ ಮೇಲೆ ನಿನಗೆ ನಾನು ಆಶೀರ್ವಾದ ಮಾಡುವುದು, ನಿನಗೆ ಅಪಮೃತ್ಯು ಬಾರದೇ ಇರಲಿ, ನಿನಗೆ ಬರುವಂತಹ ಮೃತ್ಯು ಸಾವಕಾಶವಾದದ್ದಾಗಿರ್ಲಿ, ಇಷ್ಟಪಟ್ಟದ್ದಾಗಿರ್ಲಿ ಇಂಥವ್ರು ಆಶೀರ್ವದಿಸಿದ್ರು. ಹಾಗಾಗಿ ಭಗವಂತನಿಗೆ ಪ್ರಿಯರಾದವರನ್ನ ನಾವು ಆದರಿಸಿ ನಮಸ್ಕರಿಸಿ ಅವರನ್ನ ಆತಿಥ್ಯ ಮಾಡಿದೆವು ಅಂತಂದ್ರೆ ನಮ್ಮ ಸಾವು ಕೂಡ ಅತ್ಯಂತ ಹಿತವಾದದ್ದಾಗತ್ತೆ ಹೊರತು ಅಪಮೃತ್ಯು ಬರುವುದಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಹೀಗೆ ಭಗವಂತನ ನೆನಪನ್ನ ಮಾಡಿಕೊಳ್ಳುವಾಗ ಸಮಗ್ರ ಚಿತ್ರಣ ಒಟ್ಟಿಗೆ ಬರಲಿಲ್ಲ ಅಂದ್ರೆ ತತ್ರ ಏಕಾವಯವಂ ಧ್ಯಾಯೇತ್, ಒಂದೇ ಅವಯವವನ್ನ ಆದ್ರೂ ಸರಿ, ಬರೀ ನಗೆ, ಬರೀ ಕಣ್ಣು, ಬರೀ ಹಲ್ಲು, ಬರೀ ಅವನ ಕಾಲ ಬೆರಳಿನ ತುದಿಯ ಉಗುರಿನ ಬೆಳಕಿನ ಕಣ ಅಷ್ಟೇ ನೆನಪಾಯಿತು ಅಂದ್ರೂ ಅಷ್ಟನ್ನೇ ಚಿಂತಿಸಿಕೊಂಡು ಮುಂದಕ್ಕೆ ಸಾಗಬೇಕು. ಅವ್ಯುಚ್ಛನ್ನೇನ ಚೇತಸ, ಆದ್ರೆ ಅಷ್ಟನ್ನು ಮಾತ್ರ ಬಿಡದೆ ನಿರಂತರ ಮತ್ತೆ 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 ಯಾವತ್ತೋ ವರ್ಷಕ್ಕೊಂದು ದಿವಸ ಬಾರಿ ಉಮೇದು ಬಂದು ಮಾಡಿದ್ರೆ ಅದು ಉಪಯೋಗ ಇಲ್ಲ. ಅದು ನಿರಂತರ ಅಭ್ಯಾಸ ಹಾಗೆ ಮುಂದುವರಿಬೇಕು. ಮನಸ್ಸಿನಲ್ಲಿ ಬೇಡದ ವಿಷಯಗಳನ್ನು ಎಷ್ಟು ಹಿಂದಕ್ಕೆ ಸರಿಸಿ, ಇನ್ನೊಂದು ಹೇಳ್ತಾರೆ ತತಃ ಕಿಂಚಿನ್ನ ಸಂಸ್ಮರೇ,
ನಾನು ಎಲ್ಲಿ ಕೂತಿದ್ದೇನೆ, ನಾನು ಎಷ್ಟೊತ್ತಿಗೆ ಕೂತಿದ್ದೇನೆ, ನಾನು ಕೂತು ಇದರಿಂದ ಏನು ಸಂಪಾದಿಸಬೇಕು, ಇದ್ರ ಬಗ್ಗೆ ಯಾವುದು ಯೋಚನೆ ಮಾಡದೆ ಕೇವಲ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ಕೂತ್ರೆ ನಾವು ಕೂಡುದೇ ಕಷ್ಟ. ಕೂತ್ರೆ ಎಷ್ಟೊತ್ತಿಗೆ ಕೂತಿದ್ದೇನೆ, ಇನ್ನಿಷ್ಟೊತ್ತಿಗೆ ಇನ್ಯಾರು ಬರ್ತಾರೆ, ಅಥವಾ ನಾನು ಇನ್ನೆಲ್ಲಿಗೆ ಹೋಗ್ಲಿಕ್ಕಿದೆ ಅನ್ನುವ ಈ ಯೋಚನೆಗಳನ್ನೇ ಮೊದಲೇ ಕಾಲಿಗೆ ಹಗ್ಗ ಕಟ್ಟಿಕೊಂಡೇ ನಾವು ಈಜ್ಲಿಕ್ಕೆ ಹಾರುದು. ಅದೇನ್ ಮಾಡುತ್ತೆ, ಕಟ್ಟಿದ ಹಗ್ಗ ಎಳಿತಾನೆ ಇರುತ್ತೆ. ನಾವು ಹೇಳುದು ಮಾತ್ರ ನಾನು ತುಂಬಾ ಈಜ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ. ಆದ್ರೆ ನಮ್ಮ ದುಸ್ಥಿತಿ ಏನಿರುತ್ತೆ ಅಂತಂದ್ರೆ ಅದು ಕಾಲಿಗೆ ಕಟ್ಟಿಕೊಂಡು ಅಲ್ಲೇ ಸಿಕ್ಕಿ ಬಿದ್ದ ಸ್ಥಿತಿ ಇರುತ್ತೆ. ಹೀಗೆ ಭಗವಂತನ ಚಿಂತನೆಯನ್ನ ಯಚ್ಛೇದ್ಧಾರಣೆಯ ಧೀರೋ ಹಂದಿಯಾ ತತ್ಕೃತಂ ಮಲಂ, ಈ ರಜಸ್ಸು ತಮಸ್ಸು ಮೊದಲಾದ ಗುಣಗಳ ಪ್ರಭಾವದಿಂದ ವಿಮೂಢವಾದ ಮನಸ್ಸು ಭಗವಂತನನ್ನ ಧಾರಣೆ ಮಾಡುವುದರಲ್ಲಿ ಸೋತು ಆ ಮಲವನ್ನೇ ಒಳ್ಳೆಯ ಫಲ ಅಂತನ್ನುವಂತೆ ತಿನ್ಲಿಕ್ಕೆ ಓಡುತ್ತೆ. ಅದನ್ನ ತಿಳಿಸಿ ಹೇಳಬೇಕಪ್ಪ, ಮಗು ಇದು ಬೇಡವಾದದ್ದು ಅಂತ ಹೇಗೆ ಮಕ್ಕಳನ್ನ ನಾವು ಕೆಟ್ಟ ಕೆಲಸದಿಂದ ಹಿಂದಕ್ಕೆ ಎಳೀತೇವೋ, ನಮ್ಮ ಮನಸ್ಸು ಅನ್ನುವ ಮಗುವನ್ನು ಕೂಡ ಹೀಗೆ ಬೇಡದ ಕಥೆಯಿಂದ ಬೇಡದ ಚಿಂತನೆಯಿಂದ ಎಳೀಬೇಕು. ಇನ್ನೂ ಅದರ ಸಾರವಾದ ಅಂಶವನ್ನ ಹೇಳ್ತಾರೆ, ಆಸನವನ್ನ ಗೆಲ್ಲುವುದು ಮೊದಲ ಸಿದ್ಧಿ. ಕೂಡ್ಲಿಕ್ಕೆ ಕೂತ ಮೇಲೆ ಕೂತು ಕಣ್ಣು ಮುಚ್ಚಿ ಕೂತಾಗ ಎಷ್ಟೊತ್ತಿಗಪ್ಪ ಕಾಲ್ ಬಿಡುದು ಅಂತ ಕಾಲೇ ಜಪ ಮಾಡ್ತಾ ಇದ್ರೆ ಕೂತದ್ ವ್ಯರ್ಥ. ಕೂತಾಗ ನಾವು ಎಲ್ಲಿ ಕೂತಿದ್ದೇವೆ ಅಂತ ಮರ್ತು ಹೋಗ್ಬೇಕು, ಎಷ್ಟೊತ್ತು ಕೂಡ್ಬೇಕು ಅನ್ನೋದು ಮರ್ತು ಹೋಗ್ಬೇಕು, ಅವನಿಗೋಸ್ಕರ ಕೂತಿದ್ದೇನೆ ಅನ್ನೋದು ಮಾತ್ರ ನೆನಪಿರ್ಬೇಕು. ಅದನ್ನ ಜಿತಾಸನ ಅಂತ ಹೇಳ್ತಾರೆ. ಮೊದಲು ಜಿತಾಸನ, ಆಮೇಲೆ ಇಷ್ಟೇ ಸಾಕಾಗುದಿಲ್ಲ. ದೇಹ ನಿಶ್ಚಲವಾಗಿರುತ್ತೆ, ಆದ್ರೆ ಒಳಗಿನ ಮನಸ್ಸು ಅಯ್ಯಯ್ಯೋ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲಿ ಭಗವಂತನ ಪಾದವನ್ನೇ ನೆನೆಸಿ ಅವನ ಪಾದದ ಬುಡದಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ನಾವು ಶಬ್ದ ಮುಗಿಸುವುದ್ರೊಳಗೆ ಅದು ಇನ್ನೂ ಸಾವಿರಾರು ಮೈಲಿ ದೂರದಲ್ಲಿರುವ ಇನ್ಯಾವುದೋ ದೇಶದ ಮೂಲೆಯಲ್ಲಿ ಇನ್ಯಾವುದೋ ನಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಹೋಗಿ ಕೂತಿರುತ್ತೆ. ಆದ್ರಿಂದಾಗಿ ಆ ಮನಸ್ಸನ್ನ ನಿಯಂತ್ರಣಕ್ಕೆ ತರಬೇಕು ಅಂದ್ರೆ ಸಾಧ್ಯವಾಗುವುದು ಅದಕ್ಕೆ ಒಂದೇ ದಾರಿ, ಜಿತಶ್ವಾಸ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ನಿಯಂತ್ರಣಕ್ಕೆ ತರಬಹುದು ಹೊರತು ಇನ್ಯಾವುದ್ರಿಂದಲೂ ಮನಸ್ಸಿಗೆ ನಿಯಂತ್ರಣಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಶ್ವಾಸದಿಂದ, ಯಾಕೆಂದ್ರೆ ಒಳಗಿನಿಂದ ಮನಸ್ಸಿಗೆ ತುಂಬಾ ಚಟುವಟಿಕೆ ಸಿಗುವುದು ಏರುಪೇರಾದ ಉಸಿರಾಟದಿಂದ. ಉಸಿರಾಟ ಏರುಪೇರಾದಷ್ಟು ಮನಸ್ಸಿಗೆ ಓಡಾಟ ಜಾಸ್ತಿ ಆಗುತ್ತೆ. ಮನಸ್ಸಿನ ಯಾವುದು ಶ್ವಾಸದ ಕ್ರಮಬದ್ಧಗೊಂಡಾಗ ಆಗ ಮನಸ್ಸು ತನ್ನಿಂದ ತಾನೇ ಸ್ವಲ್ಪ ಅದು ಒಂದೇ ದಿವಸಕ್ಕಲ್ಲ, ಹಂತ ಹಂತವಾಗಿ ಅವನಿಗೆ ಹತೋಟಿಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಇಷ್ಟಾದ್ಮೇಲೂ ಸಮಸ್ಯೆ ಏನು ಅಂದ್ರೆ ಕೂಡುವಾಗ ಸರಿ ಇರುತ್ತೆ, ಯಾರೋ ಸಿಕ್ಕಿದ್ರು ಅನ್ನುವ ಕಾಲಕ್ಕೆ ಅವರ ಜೊತೆ ಸೇರಿದ್ರೆ ಮತ್ತೆ ಆ ಮನಸ್ಸು ಅಲ್ಲೇ ಜಾರುತ್ತೆ. ಜಿತ ಸಂಘ, ಯಾವುದರ ಜೊತೆಗೆ ಭೇಟಿ ಆಗಬೇಕು, ಯಾವುದನ್ನ ನನ್ನ ಮನಸ್ಸಿಗೆ ಭೇಟಿಗೆ ಅವಕಾಶ ಕೊಡಬಾರದು ಅನ್ನುವುದಕ್ಕೂ ಗೋಡೆಗಳನ್ನ ತಯಾರು ಮಾಡಿ ಇಟ್ಟುಕೊಂಡ್ರೆ ಮಾತ್ರ. ಅಂದ್ರೆ ಬೇಡದ ಸಂಗತಿಗೆ ಪ್ರವೇಶವೇ ಮಾಡುವುದು ಉಚಿತ ಅಲ್ಲ, ಯಾಕೆಂದ್ರೆ ಸಂಘ ಬಹಳ ಜಾರುವಂತೆ ಮಾಡುತ್ತೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಯಾವುದರ ಬಗ್ಗೆ ಮತ್ತೆ 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 ನಾವು ಯೋಚಿಸ್ತಾ ಇರ್ತೇವೋ ಮನಸ್ಸು ಅಲ್ಲಿಗೆ ಹೋಗ್ತಾ ಇರುತ್ತೆ. ಯಾವುದು ನಮ್ಗೆ ಮತ್ತೆ 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 ಸಿಗ್ತಾ ಇರುತ್ತೋ ಗೊತ್ತೇ ಇಲ್ಲದೆ ಅದರ ಕಡೆಗೆ ಜಾರ್ತಾ ಇರುತ್ತೆ, ವಾಲ್ತಾ ಇರುತ್ತೆ. ಹಾಗಾಗಿ ಮೊದಲು ಅದಕ್ಕೆ ಏನದು ಕೃಷ್ಣ ಹೇಳ್ತಾನಲ್ಲ, ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಎಲ್ಲ ಇಂದ್ರಿಯಗಳನ್ನ, ಆಯಾ ಇಂದ್ರಿಯಗಳ ಆಹಾರವನ್ನ ಕೊಡದಂತೆ ಅದಕ್ಕೆ ಹಿಂದಕ್ಕೆ ತರುವುದು ಒಂದೇ ದಾರಿ ಹೊರತು ಕೊಟ್ಟ ಮೇಲೆ ಅಲ್ಲಿ ನೀನು ಉಪವಾಸ ಬೀಳು ಅಂದ್ರೆ ತಿಂದದ್ದನ್ನೇ ಅಜೀರ್ಣ ಮಾಡ್ಕೊಂಡು ಒದ್ದಾಡುತ್ತೆ ಬಿಟ್ರೆ ಅದಕ್ಕೆ ಸರಿ ಮಾಡ್ಕೊಳ್ಲಿಕ್ಕೆ ಬರುವುದಿಲ್ಲ. ಹಾಗೆ ಇಂದ್ರಿಯಗಳ ಗೆಲುವನ್ನ ಸಂಪಾದಿಸಿ ಸ್ಥೂಲವಾದ ಭಗವಂತನ ರೂಪದಲ್ಲಿ ಕಣ್ಣು ಮುಚ್ಚಿದಾಗ ದೇವರು ಹೇಗಿದ್ದಾನೆ ಏನಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ, ಅಥವಾ ಆ ಹೊತ್ತಿಗೆ ನೆನಪಾಗ್ಲಿಲ್ಲ. ನಮ್ಮ ಮನೆಯ ಕಂಬ ನೆನಪಾಯ್ತು, ಗೋಡೆ ನೆನಪಾಯ್ತು, ಬಾಗಿಲು ನೆನಪಾಯ್ತು, ಯಾವುದೋ ವಸ್ತು ನೆನಪಾಯ್ತು. ಆಗ್ಲಿ ಇಂದು ಸ್ಥೂಲವಾಗಿ ನಿನ್ಗೆ ಏನ್ ಕಾಣುತ್ತೋ ಭಗವಂತ ಆ ರೂಪದಲ್ಲೂ ಇದ್ದಾನೆ. ಅವನು ಎಲ್ಲಾ ರೂಪದಲ್ಲೂ ಇದ್ದಾನಲ್ವ, ಅವನಿಗೆ ಒಂದೇ ರೂಪನ? ಅನಂತ ರೂಪಗಳಲ್ಲಿ ಇದ್ದಾನೆ. ಆದ್ರಿಂದಾಗಿ ಆರಂಭದಲ್ಲಿ ನಿನಗೆ ಆ ನಗೆಯನ್ನ, ಆ ಸೌಂದರ್ಯಮಯವಾದಂತಹ ರೂಪವನ್ನ ಚಿಂತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಭಗವಂತ ನಮಗೆ ಯಾವ ತಂದೆಯೋ ತಾಯಿಯೋ ಇನ್ಯಾವುದೋ ಒಂದು ರೂಪದಲ್ಲಿ ಕಂಡ್ರು ಕೂಡ ಅಲ್ಲಿ ನೆಲೆಸಿದಂತಹ ಅಂತರ್ಯಾಮಿಯಾಗಿ ಭಗವಂತನನ್ನ ಸಂಧಾರಯೇ ಧಿಯ, ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇ ಧಿಯ. ತಿಳುವಳಿಕೆಯಿಂದ ಕೂಡಿ, ಬರೀ ಅದೇ ದೇವರು ಅಂತಲ್ಲ, ಅದರಲ್ಲಿ ದೇವರಿದ್ದಾನೆ ಅಂತ ಚಿಂತಿಸಿ ನಿಜವಾಗಿ 2ನೇ ಸ್ಕಂಧದ ಮೊದಲ 2 ಅಧ್ಯಾಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮತ್ಯಾವ ಯೋಗ ಕ್ಲಾಸಿಗೂ ಹೋಗ್ಬೇಕಾಗಿಲ್ಲ.
ಅಷ್ಟು ಚೆನ್ನಾಗಿ ಹಂತ ಹಂತವಾಗಿ ನಮ್ಮನ್ನ ನಾವು ಹೇಗೆ ಮೇಲಕ್ಕೆ ಏರಿಸಿಕೊಳ್ಳಿಕ್ಕೆ ದಾರಿ ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ನಮ್ಗೆ ಅದನ್ನ ಕಾಣುವಷ್ಟು ತಾಳ್ಮೆಯೋ ಅಥವಾ ಆ ಕಾಣಿಕೆಯೂ ಇಲ್ಲ ಅನ್ನುವ ಕಾರಣಕ್ಕೆ ನಾವು ಇನ್ಯಾರ ಹತ್ರನೋ ಇನ್ನೆಲ್ಲೋ ಕೈ ಚಾಚುವಂತಹ ಪರಿಸ್ಥಿತಿ ಬರುತ್ತೆ. ಹೀಗೆ ಆ ಧಾರಣೆಯ ಅನೇಕ ಮುಖಗಳನ್ನ ಶುಕಾಚಾರ್ಯರು ಬೋಧಿಸ್ತಾರೆ. ಬೋಧಿಸಿ ನಂತರ ಭಗವಂತನ ಬಗ್ಗೆ ವಿಶ್ವಾಸವನ್ನ ಹುಟ್ಟಿಸುವ ಕೆಲವು ಮಾತುಗಳನ್ನ ಆಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ, ದೇವರಿಗೆ ಒಂದ್ಸರ್ತಿ ಶರಣಾಗಿ ಬಿಟ್ರೆ ಮತ್ ಯಾವತ್ತೂ ಕೂಡ ನಮಗೆ ಯಾರ ಹತ್ರವೂ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಕೇಳುವ ಪ್ರಸಂಗವೇ ಬರುವುದಿಲ್ಲ. ತುಂಬಾ ಮಾತುಗಳಿವೆ. ಇದೆಲ್ಲ ಆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಅಂತ ಗ್ರಂಥ ಕೊಟ್ಟದ್ರಲ್ಲಿ ಈ ಶ್ಲೋಕಗಳನ್ನೆಲ್ಲ ಅವರು ಉಲ್ಲೇಖ ಮಾಡ್ತಾರೆ. ಆ ಶಬ್ದಸ್ಯ ಹಿ ಪ್ರಕ್ಮಣಃ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೆ ತಾನ್ ಮಾಯಾಮಯೇ ವಾಸನಯಾಶಯಾನ. ಮನುಷ್ಯ ಸಾಮಾನ್ಯವಾಗಿ ಆ ಮಾತು ಅನ್ನೋದು ಅವನನ್ನ ತುಂಬಾ ಆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಶಬ್ದಸ್ಯ ಹಿ ಬ್ರಹ್ಮಣಃ ಏಷ ಪಂಥಾಃ, ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳು ಅದು ಪರಮಾತ್ಮನ ಕಡೆಗೆ ಸಾಗಲಿಕ್ಕಿರುವ ಹೆದ್ದಾರಿ. ಆದ್ರೆ ಆ ದಾರಿಯನ್ನ ನಮಗಾಗಿ ನಾವು ಎಲ್ಲೋ ಎಳೆದಾಡಿದ್ರೆ ಅದು ಅಡ್ಡದಾರಿ ಆಗ್ಬಿಡುತ್ತೆ. ಯಾಕೆ ಹಾಗಾಗತ್ತೆ ಅಂದ್ರೆ ಮಾಯಾಮಯೇ ವಾಸನೆಯ ಶಯಾನ. ಮಾಯಾಮಯ ಅಂದ್ರೆ ಈ ಜಗತ್ತಿನಲ್ಲಿ ನಮ್ಗೆ ತಿಳಿದ ಹಾಗೇನೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಹೋಗಿ ಪೂರ್ವ ಸಂಸ್ಕಾರ ಅಥವಾ ನಮ್ಮ ಪ್ರಭಾವಕ್ಕೆ ಒಳಗಾಗಿ ಅಲ್ಲೇ ಮಲಗಿ ಅವನ ಬುದ್ಧಿ ಧೀಹಿ ಅಪಾರ್ಥೈಹಿ ಎನ್ನಾಮಭಿರ್ಧ್ಯಾಯತಿ ಧೀಹಿ ಅಪಾರ್ಥೈಹಿ. ಯಾವುದೋ ಒಂದು ನಾಮ ಅದು ಆ ನಾಮಕ್ಕೆ ಸಂಬಂಧಪಟ್ಟ ದೇವತೆಯಲ್ಲೇ ನಿಲ್ಲಿಸಿ ಅಪಾರ್ಥ ಮಾಡಿಕೊಂಡು ಅದರ ನಿಜವಾದ ಅರ್ಥ ಏನು ಅಂತ ತಿಳಿಯದೆ, ಈಗ ವರುಣ ಅಂತಿದ್ರೆ ಅದು ವರುಣನಿಗೆ ನಿಂತು ಬಿಡುತ್ತೆ, ಯಮ ಅಂತಿದ್ರೆ ಯಮನಿಗೆ ನಿಂತು ಬಿಡುತ್ತೆ. ಆದ್ರೆ ಯಮ ಸಂಯಮತಾಮಹಂ ಅಂತ ಕೃಷ್ಣ ಹೇಳಿದ್ದಾನೆ, ವರುಣೋ ಯಾದಸಾಮಹಂ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದಾನೆ. ಆ ನಾಮಗಳು ನಿಜವಾದ ಅರ್ಥದಲ್ಲಿ ಪರಮಾತ್ಮನಿಗೆ ಸಂಬಂಧಿಸಿದ್ದು. ಆದ್ರೆ ಲೋಕದ ಕಥೆಗಳನ್ನ ಕೇಳಿ ಪಾತ್ರಗಳ ಪರಿಚಯ ಮಾಡಿಕೊಳ್ಳುವಾಗ ಅವನು ಆಯಾ ವಸ್ತುಗಳಲ್ಲಿ ಹೇಳಿದಂತಹ ನಾಮಗಳನ್ನ ಅಲ್ಲಿಗೆ ನಿಲ್ಲಿಸ್ತಾನೆ. ಪರಿಭ್ರಮನ್ ತತ್ರನ ವಿಂದತೆ ಅರ್ಥ. ಯಾವ ನಾಮವನ್ನ ಯಾವ ದೇವತಾ ಶಕ್ತಿಯಲ್ಲಿ ಉಪಾಸನೆ ಮಾಡಿದರೆ ಏನೋ ಮಹಾಫಲ ಸಿಗುತ್ತೆ ಅಂತ ಅನ್ಕೊಂಡ್ನೋ ಆ ಮೋಕ್ಷದ ಫಲ ತಾತ್ಕಾಲಿಕವಾದ ಫಲ ಸಿಗುತ್ತೆ. ಆದ್ರೆ ಪರಿಭ್ರಮನ್ ಮತ್ತೆ ಸುತ್ತುವುದೇ ಆಗುತ್ತೆ. ಆ ದೇವತೆಗಳನ್ನೇ ದೊಡ್ಡದು ಅಂತ ಭಾವಿಸಿ ಅಲ್ಲಿ ಓಡ್ತಾನೆ. ಅವರವರ ಲೋಕ ಕರ್ಕೊಂಡು ಹೋಗ್ತಾರೆ. ಅವರ ಲೋಕವೇ ಮುಳುಗಿ ಹೋಗುವ ಸ್ಥಿತಿ ಬಂದಾಗ ಮತ್ತೆ ಯಥಾ ಪ್ರಕಾರ ಭೂಮಿಗೆ ಬಂದು ಒದ್ದಾಡುವಂತಹ ಸ್ಥಿತಿ ಬರುತ್ತೆ. ಆದ್ರೆ ನಿಜವಾಗಿ ಅದು ಪರಮಾತ್ಮನನ್ನ ಪರಿಚಯಿಸ್ಲಿಕ್ಕಿರುವಂತಹ ಶಬ್ದರಾಶಿ. ಹೀಗೆ ಅತಃ ಆದ್ದರಿಂದಲೇನೆ ಕವಿಗಳು ನಾಮಸು ಯಾವದರ್ಥ, ಈ ಲೋಕದ ಶಬ್ದಗಳನ್ನು ಎಷ್ಟಕ್ಕೆ ಬಳಸ್ತಾರೆ ಅಂದ್ರೆ ನಮ್ಗೆ ನಿಜವಾಗಿ ಹೊಟ್ಟೆಪಾಡಿಗೆ ಅಥವಾ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಾತುಗಳನ್ನು ಬಳಸ್ತಾರೆ. ಉಳಿದಂತೆ ಮಾತನ್ನ ಬಿಗಿ ಹಿಡಿತಾರೆ. ಆ ವಿಷಯಗಳನ್ನ ಅನಗತ್ಯವಾದ ಮಾತುಗಳಿಗೆ ಬಾಯಿ ತೆರೆಯುವುದೇ ಇಲ್ಲ. ಹಾಗೆ ಅಪ್ರಮತ್ತನಾಗಿ ವ್ಯವಸಾಯ ಬುದ್ಧಿ, ಇದು ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಅದು ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದು. ಆ ವ್ಯವಸಾಯದ ಬುದ್ಧಿಯಿಂದ ಅನಗತ್ಯವಾದ ಕಡೆಗಳಲ್ಲಿ ಅಪ್ರಮತ್ತರಾಗಿ ಬಾಯಿ ತೆರೆಯದೆ ಸಿದ್ಧೆ, ಸರಿಯಾಗಿ ಯಾವುದರಲ್ಲಿ ಆ ವಸ್ತು ಸಿದ್ಧಗೊಳ್ಳುತ್ತೋ ಅಲ್ಲಿಗೆ ಮಾತ್ರ ಹೇಳ್ತಾರೆ ಹೊರತು ಅನ್ಯಥಾರ್ಥೆ ನಯತೇತ, ಅನ್ಯ ವಿಷಯದಲ್ಲಿ ಆ ಶಬ್ದಗಳನ್ನು ಬಳಸುವುದಿಲ್ಲ. ತತ್ಪ್ರತಿಕ್ರಮಂ ತತ್ರ ಸಮೀಕ್ಷಮಣ. ಯಾಕೆಂದ್ರೆ ನಿಜವಾದ ಅರ್ಥದಲ್ಲಿ ಪರಮಾತ್ಮಲ್ಲಿ ಆ ಶಬ್ದ ಅದರ ಗಾಂಭೀರ್ಯವನ್ನು ಪಡಿಬೇಕಾದ್ರೆ ಎಲ್ಲೋ ಎಳೆದದನ್ನ ಆ ಅರ್ಥದಲ್ಲಿ ಬಳಸುವುದು ಸರಿಯಲ್ಲ ಅಂತ ಚೆನ್ನಾಗಿ ಗಮನಿಸಿದವರು ಮಾತಿನ ಮೇಲೆ ನಿಯಂತ್ರಣ ತಾಳ್ತಾರೆ. ಇನ್ನು ಹೀಗೆ ಹೇಳ್ತಾ ಹೋಗ್ತಾರೆ. ಅಲ್ಲ, ಬದುಕುವಾಗ ನೀವು ಹೇಳಿದ್ರಿ ನಮ್ಮ ಹೊಟ್ಟೆಪಾಡು ನೋಡ್ಕೊಳ್ಳಿಕ್ಕೆ ಬೇಕು ಅಂತ, ಏನು ದಾರಿಯಲ್ಲಿ ಮಲಗಲಿಕ್ಕೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದಾಗ ಕಿಂ ಸತ್ಯಾಂಚಿತೋ ಕಿಂ ಕಶಿಪೋಹೋ ಪ್ರಯಾಸೈಹಿ ಬಾಹು, ತೋಳುಗಳೇ ನಿನಗೆ ತಲೆಗಿಂಬಾಗಿ ಇಲ್ವಾ, ಅಥವಾ ಉಪಬರ್ಹಣಿ ಕಿಂ, ಅದಕ್ಕೋಸ್ಕರ ಮತ್ತೆ ನಿನಗೆ ಇನ್ನೊಂದು ತಲೆಗಿಂಬು ಬೇಕು ಅಂತ ಯಾಕೆ ಒದ್ದಾಡ್ತಿ, ಕೈ ಎರಡು ಬೊಗಸೆ ಇರಬೇಕಾದ್ರೆ ತಟ್ಟೆ ಯಾಕೆ, ಪಾತ್ರೆಗಳು ಯಾಕೆ, ದೊಡ್ಡ ಮನೆ ತುಂಬಾ ಪದಾರ್ಥಗಳನ್ನ ಬಳಸಿಕೊಳ್ಳುವ ಅಗತ್ಯ ಯಾಕೆ,
ಇನ್ನು ದಿಕ್ಕೇ ವಸ್ತ್ರವಾಗಿ ಅವನಿಗೆ ಆಶ್ರಯ ಕೊಡಬೇಕಾದ್ರೆ ಮತ್ತೆ ಬಟ್ಟೆಗಳ ಚಿಂತೆ ಯಾಕೆ ಅಂತ. ಅಂದ್ರೆ ಇದರ ಅರ್ಥ ಈ ತೀವ್ರವಾದ ಅವಧೂತ ಚರ್ಯೆಯನ್ನ ಇದು ಹೇಳುವುದು ಹೌದಾದ್ರೂ ಈ ಎಚ್ಚರ ಅಂತೂ ಇರಬೇಕು. ಅಂದ್ರೆ ಮಿತಿಯನ್ನ ಹೊಂದಿದ ಸ್ಥಿತಿಯಲ್ಲಿ ನಮ್ಮ ಆ ಸಾಮರ್ಥ್ಯವನ್ನ ಎಷ್ಟಕ್ಕೆ ಬಳಸಿಕೊಳ್ಬೇಕು ಅಂತ. ಯಾಕೆಂದ್ರೆ ಆಯ್ತಪ್ಪ ಬಟ್ಟೆ ಬೇಕು ಅಂತಿದ್ರೆ ಚೀರಾಣಿ ಕೆಂಪತಿನ ಸಂತಿ ದಾರಿಯಲ್ಲಿ ಯಾವುದೋ ಒಂದು ಬಟ್ಟೆ ಸಿಗುತ್ತೆ, ಆ ಬಟ್ಟೆಗೆ ಇಡೀ ಜೀವನ ಹೊತ್ತುಗಳನ್ನೆಲ್ಲ ದಾಡುವುದಕ್ಕಿಂತ ನಿನಗೆ ಮೈ ಮುಚ್ಚಲಿಕ್ಕೆ ಒಂದು ಬಟ್ಟೆ ಬೇಕು ಅಂದ್ರೆ ದಾರಿಯಲ್ಲೇ ಬೇಕಾದಷ್ಟು ಬಟ್ಟೆಗಳು ಸಿಗ್ತವೆ. ಅಲ್ಲ ಹಸಿವಾಗತ್ತೆ ಏನು ಮರಗಳು ನನ್ನ ಹತ್ರ ಇರುವ ಹಣ್ಣುಗಳನ್ನು ಕೊಡಲ್ಲ ಅಂತ ಹೇಳಿ ಓಡೋಗ್ತವ? ಬೇಕಾದಷ್ಟು ಕೊಡ್ತವೆ. ಅಲ್ಲ ಬಾಯಾರಿಕೆ ಆಗುತ್ತೆ, ನದಿ ಏನಾದ್ರೂ ನೀನ್ ಬಂದ ತಕ್ಷಣ ಡೈರೆಕ್ಷನ್ ಚೇಂಜ್ ಮಾಡುತ್ತಾ? ಸರಿತಃ ನಾ ಅಪಿ ಅಶುಷ್ಯನ್, ಅವುಗಳೇನು ಬತ್ತಿ ಹೋಗಿದ್ದಾವ? ಅಲ್ಲ ವಾಸ ಮಾಡ್ಲಿಕ್ಕೆ ಜಾಗ ಏನು ಗುಹೆಗಳ ಬಾಯಿಗಳು ಮುಚ್ಚಿಕೊಂಡ್ ಬಿಡ್ತಾವ ನೀನು ಬಂದ ತಕ್ಷಣ? ಎಲ್ಲಿ ಬೇಕಾದ್ರೂ ನೀನು ಒಳಕ್ ಹೋಗು ಮಲ್ಕೊಳ್ಬಹುದು, ಯಾರು ನಿನಗೆ ತೊಂದರೆ ಕೊಡುವುದಿಲ್ಲ. ಅದರಿಂದಾಗಿ ಸುಹೃತ್ ನಹ ಕೃಷ್ಣ, ನಮಗೆ ಸುಹೃತ್ತಾದ ಕೃಷ್ಣ ಜೊತೆಗಿಲ್ವಾ? ಅವನಿದ್ದಾನೆ ಅಂತ ಅನ್ನೋದನ್ನ ನೆನಪಿಸಿಕೊಂಡವನಿಗೆ ಖಂಡಿತ ಬೇರೆ ಯಾವುದು ಕೂಡ ಅಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾನ್ ಯಾಕೋಸ್ಕರ ಇನ್ನೊಬ್ಬರ ಕಾಲ ಕೆಳಗೆ ಬಿದ್ದು ಸಂಪತ್ತಿಗಾಗಿ ಅವರ ಹತ್ರ ಜೊಲ್ಲು ಸುರುತ್ತಾ ಜೋತು ಬಿದ್ದು ಕೊಡಿ 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 ಅಂತ ಕೇಳುವ ದುಸ್ಥಿತಿ ಯಾರಿಗ್ ಬರ್ಬೇಕು ಅಂದ್ರೆ ಮೂರ್ಖನಾದವನಿಗೆ ಬರ್ಬೇಕು, ಹೊರತು ಸಾಧಕನಿಗೆ ಬರುವುದಿಲ್ಲ ಅಂತ. ಹೀಗೆ ಬಹಳ ಅದ್ಭುತವಾದ ಮಾತುಗಳು ಇದೆಲ್ಲ. ಕನಿಷ್ಠ ಪಕ್ಷ ಕಿವಿಯಲ್ಲಿ ಒಂದ್ಸರ್ತಿ ಇದ್ರೆ ಯಾವುದೋ ಒಂದು ದುಸ್ಥಿತಿ ಬಂದಾಗ ಆದ್ರೂ ನಮಗೊಂದು ಸಮಾಧಾನ ಕೊಡ್ಲಿಕ್ಕೆ ಮಾತಾಗಿರುತ್ತೆ. ರಕ್ಷಿಸೋನೊಬ್ಬ ಇದ್ದಾನೆ, ಎಲ್ಲಿ ಆದ್ರೂ ಹೇಗಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ ಬೇಕಾದ ನೆರಳನ್ನ ಕೊಡ್ತಾನೆ ಅನ್ನುವ ವಿಶ್ವಾಸ ಹುಟ್ಟಿಸುವ ಮಾತು. ಅಲ್ಲಿ ಹೇಳಿದ ಮಾತು ಜಿತಂ ಜಿತಂ ಸ್ಥಾನಂ ಅಪೋಕ್ಷ್ಯ ಧಾರಯೇ ಪರಂ ಪರಂ ಶುದ್ಧತೆ ತೀರ್ ಯಥಾ ಯಥಾ. ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು, ನಿನ್ನೆಗಿಂತ ಇವತ್ತು ಹೆಚ್ಚು ದೇವರನ್ನ ಏನ್ ಕಾಣ್ಲಿಕ್ಕಾಯ್ತು, ನಿನ್ನೆಗಿಂತ ಹೆಚ್ಚು ಏನ್ ತಿಳಿಲಿಕ್ಕಾಯ್ತು, ನಿನ್ನೆಗಿಂತ ಹೆಚ್ಚು ಏನ್ ಸಾಧನೆ ಮಾಡ್ಲಿಕ್ಕಾಯ್ತು ಅಂತ ಪರಂ ಪರಂ ಧ್ಯಾಯತಿ, ಹೆಚ್ಚಿನದನ್ನ ಮುಂದಿನದನ್ನ ಮತ್ತೆ ಮತ್ತೆ ಚಿಂತಿಸುವ ಪ್ರಯತ್ನ ಬಿಡದೆ ಯಾರು ನಿರಂತರ ನಾನು ದೇವರನ್ನ ಚಿಂತಿಸಬೇಕಾದ ರೂಪದಲ್ಲಿ ಈ ಅವಯವವನ್ನು ಚಿಂತಿಸಿ ಆಯ್ತು, ಜಿತಂ ಇನ್ನು ಮುಂದಿನದನ್ನು ಚಿಂತಿಸ್ಬೇಕು, ಜಿತಂ ಇನ್ನು ಮುಂದಿನದನ್ನು ಚಿಂತಿಸ್ಬೇಕು. ಈ ರೀತಿ ಅಲ್ಲ ಭಗವಂತನ ರೂಪ, ನಾವು ಕಾಣಬೇಕಾದ ರೂಪ ಭಗವಂತನದ್ದು ಇನ್ನೂ ಶ್ರೇಷ್ಠವಾದದ್ದಿದೆ ಅಂತ ಹೇಳ್ತಾ 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 ಮುಂದಕ್ಕೆ ಸಾಗಿದಾಗ ಕಾಲೇಚ ದೇಶೇಚ ಮನೋನ ಸಜ್ಜೇತ್, ದೇಶ ಕಾಲಗಳ ಸ್ಪರ್ಶ ಇಲ್ಲದೆ ಪ್ರಾಣಾನ್ಯ ಚೇತ್ ಮನಸ ಜಿತಾಸುಹು ಅಂತ ಹೀಗೆ ಅವನಿಗೆ ಉಪದೇಶ ಮಾಡ್ತಾನೆ. ಪ್ರಾಣ ತೊರೆಯುವವನ ಕರ್ತವ್ಯ ಏನು, ಅವನು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವ ಪ್ರಶ್ನೆಯನ್ನ ಶೌನಕರು ಕೇಳಿದಾಗ ಇದೇ ಪ್ರಶ್ನೆಗೆ ಉತ್ತರವಾಗಿ ಪರೀಕ್ಷಿನ್ ಮಹಾರಾಜ ಕೊಟ್ಟ ಉತ್ತರವನ್ನ ಸೂತ ಪುರಾಣಿಕರು ಶೌನಕರಿಗೆ ಹೇಳುತ್ತಾರೆ. ಅದರ ವಿಶೇಷತೆಯ ಚಿಂತನೆಯನ್ನ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು.